ನೀವು 21ನೇ ಪ್ರಾಯದಲ್ಲಿ ಫಸ್ಟ್ ನೀವು ಯೋಧರಾಗಿ ಯೋಧನ ಬಟ್ಟೆ ಧರಿಸಿಕೊಂಡು ನಾನು ಈ ದೇಶದ ಹೆಮ್ಮೆಯ ಯೋಧ ಅಂತ ಭಾವದಲ್ಲಿ ಎಲ್ಲಿ ನಿಯುಕ್ತರಾದ? ಫಸ್ಟ್ ಪೋಸ್ಟ್ ಆಗಿದ್ದು ಅರುಣಾಚಲ ಪ್ರದೇಶ ತವಾಂಗ್ ಎಂಬ ಜನರಲ್ಲಿ. ಅಲ್ಲಿ ಅವಾಗ ಸ್ನೋಫಾಲ್ ಸಹ ಆಗ್ತಾ ಇತ್ತು. ಸಬ್ಸೆ ಡೇಂಜರ್ ಅಂತ ಹೇಳ್ತಿದ್ರೆ ಅದು ಅವೆಲಾಂಚ್ ಅಂತ ಹೇಳ್ತಾರೆ. ನೀವೆಲ್ಲಿ ದುಡಿದಿದ್ದೀರಾ? ನಾವು ಇದ್ದು ನಮ್ಮ ಕಣ್ಣ ಎದುರುಗಡೆ ಎಷ್ಟು ಹೊಂದಿದ್ವಿ. ಐಸ್ನಲ್ಲಿ ಅಡಿಗೆಲ್ಲಿ ಬಿತ್ತು. ಮಳೆಯಲ್ಲಿ ಬಿಸಿಲಿರಲಿ ಯಾವುದೂ ಇರಲಿ ಎಲ್ಲ ಸಂದರ್ಭದಲ್ಲೂ ಗಡಿಯಲ್ಲಿ ನಾವು ಸೋಲ್ಜರ್ ನಾವು ಇರ್ತೀವಿ. ವರ್ಷದಲ್ಲಿ ನಮಗೆ 60 ದಿವಸ ರಜೆ ಸಿಗ್ತದೆ. ಹೆಂಡತಿ ಮಕ್ಕಳನ್ನ ಬಿಟ್ಟು ನಾವು ಗಡಿಯಲ್ಲೇ ಇರಬೇಕಾಗುತ್ತೆ. ಆ ಕಾಲದಲ್ಲಿ ಮೊಬೈಲ್ ಏನು ಇರಲಿಲ್ಲ. ಹೇಗೆ ಸಂಪರ್ಕಿಸಿದ್ವಿ? 25% ಕಾರ್ಡ್ ಇತ್ತು. ಆ ಕಾರ್ಡಲ್ಲಿ ಬರೆದು ನಾವು ನಮ್ಮ ತಾಯಿಯವರಿಗೆ ಪೋಸ್ಟ್ ಮಾಡ್ತೇವೆ. ಅದು ನಮಗೆ 15 ದಿವಸ ಬಿಟ್ಟು ನಮಗೆ ಆನ್ಸರ್ ಬರ್ತದೆ. ಎಲ್ಲರೂ ಒಂದೇ ರೀತಿಯಲ್ಲಿ ಧರ್ಮ ಜಾತಿ ಅದು ಇದು ಯಾವುದೂ ಇಲ್ಲ ಅಂತ ಹೇಳ್ತಾರೆ. ಆರ್ಮಿಯಲ್ಲಿ 25 ವರ್ಷ ನಾನು ದುಡಿದಿದ್ದೇನೆ. ಇಲ್ಲಿ ನಾವು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅಂತ ಇಲ್ಲಿ ಜಗಳ ಆಡ್ತಿದ್ವಲ್ಲ, ಅಲ್ಲಿ ಎಲ್ಲರೂ ಒಂದೇ ಪಾತ್ರೆಯಲ್ಲಿ ಕೂತು ನಾವು ಊಟ ಮಾಡ್ತೀವಿ. ನಾವು ನಮಾಜ್ಗೆ ಟೈಮ್ ಆದಾಗ ಅವರಿಗೆ ಹೇಳ್ತಾರೆ, ಬೈ ತುಮ್ ಜಾವ್ ನಮಾಜ್ ಪಡೋ, ತುಮಾರ ಡ್ಯೂಟಿ ಹಮ್ ಕರ್ಲೇಗ, ಜಾವ್. ಉಪವಾಸ ಟೈಮಲ್ಲೂ ಸಹ ನಮಗೆ ನಮ್ಮ ಕ್ಯಾಂಪಲ್ಲಿ ಮಸೀದಿ ಇದೆ. ಆ ಮಸೀದಿಯಲ್ಲೇ ಊಟದ ವ್ಯವಸ್ಥೆ ಎಲ್ಲ ಮಾಡಿಕೊಡ್ತಾ ಇದ್ರು. ಯಾರು? ನಾನ್ ಮುಸ್ಲಿಮ್ಸ್. ಸಂತೋಷದ ಸಂಗತಿ ಯಾವುದು? ಆರ್ಮಿಯಿಂದ ಜಾಯಿನ್ ಆಗಿ ಯಾವ ರೀತಿಯಲ್ಲಿ ನಾನು ಹೋಗಿದ್ದೇನೆ ಅದೇ ರೀತಿಯಲ್ಲಿ ನಾನು ವಾಪಸ್ ಬಂದಿದ್ದೇನೆ. ಅದು ನನ್ನ ಸಂತೋಷ. ನಿಜಕ್ಕೂ ಹೇಳುವುದಾದ್ರೆ ಹಣಕ್ಕಾಗಿ ನಾನು ಹೋಗಲಿಲ್ಲ, ಹಣಕ್ಕಾಗಿ ನಾನು ಆಸೆನೂ ಪಡಲಿಲ್ಲ. ನನಗೆ ದೇಶ ಸೇವೆ ಮಾಡಬೇಕು, ಆರ್ಮಿಯಲ್ಲಿ ಜಾಯಿನ್ ಆಗಬೇಕು ಅಂತ ಎಂಬ ಛಲ ನನಗೆ ಮೊದಲಿಂದ ಇತ್ತು. ಅದರಿಂದ ಅದನ್ನು ಮಾಡಿ ನಾನು ಬಂದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ಗಡಿಯಾರ್ ಗ್ರೂಪ್ ಆಫ್ ಕಂಪನೀಸ್. ವೀಕ್ಷಕರೇ, ಯೋಧರು ಗಡಿಯಲ್ಲಿ ನಿದ್ದೆಗೆಟ್ಟು ಕಾಯುವುದರಿಂದಾಗಿ ನಾವೆಲ್ಲ ಸುಖವಾಗಿ ನಿದ್ದೆ ಮಾಡ್ತೇವೆ ಅನ್ನುವ ಮಾತುಗಳನ್ನು ಆಗಾಗ ರಾಜಕಾರಣಿಗಳು, ಟಿವಿ ಆಂಕರ್ಗಳು, ಬರಹಗಾರರು ಇನ್ನಿತರರು ಆಡ್ತಾ ಇರ್ತಾರೆ. ಅವರು ಆಡ್ತಾ ಇರುವ ಮಾತುಗಳಿಗೆ ಬೇರೆ ಬೇರೆ ಉದ್ದೇಶಗಳಿರ್ಬೋದು. ಆದರೆ ನಿಜಕ್ಕೂ ಯೋಧರು ಹೇಗಿರ್ತಾರೆ? ಅವರು ದೇಶವನ್ನು ಕಾಯುವುದು ಹೇಗೆ? ಅವರ ವೃತ್ತಿಯಲ್ಲಿ ಅವರು ಎದುರಿಸ್ತಾ ಇರುವ ಸವಾಲುಗಳು ಏನೆಲ್ಲ? ಇವುಗಳ ಬಗ್ಗೆ ಹೆಚ್ಚಿನ ಬಾರಿ ನಾಗರಿಕರಿಗೆ ಅಥವಾ ಜನರಿಗೆ ತಿಳಿಸಿಕೊಡುವ ಕಾರ್ಯಕ್ರಮಗಳು ಬಹಳ ಕಡಿಮೆ ಆಗುತ್ತೆ. ನಾವು ಯೋಧರ ಬಗ್ಗೆ ಬಹಳ ವಿಜೃಂಭಣೆಯಿಂದ ಮಾತಾಡ್ತೇವೆ, ಬಹಳ ದೊಡ್ಡ ದೊಡ್ಡ ಮಾತುಗಳನ್ನು ಆಡ್ತೇವೆ, ದೇಶ ಸೇವೆ ಹಾಗೆ ಹೀಗೆ ಅಂತೆಲ್ಲ ಹೇಳ್ತೇವೆ. ಆದರೆ ಒಬ್ಬ ಯೋಧರನ್ನ ಕೂರಿಸಿಕೊಂಡು ನಿಮ್ಮ ಬದುಕು ಹೇಗಿತ್ತು, ನೀವು ಎಲ್ಲಿ ಏನು ಕೆಲಸ ಮಾಡಿದ್ರಿ, ನಿಮ್ಗೆ ಏನೇನೆಲ್ಲ ಸವಾಲುಗಳಿತ್ತು, ನಿಮ್ಮನ್ನು ಯಾರು ಎದುರಿಸಿದ್ರು, ನಿಮ್ಮ ದುಃಖದ ಕಥೆಗಳಿವೆಯಾ, ಸುಖದ ಕಥೆಗಳಿವೆಯಾ, ಮನೆಯಲ್ಲಿ ಯಾರ್ಯಾರಿದ್ದಾರೆ, ಮಕ್ಕಳು ಹೇಗಿದ್ದಾರೆ, ಪತ್ನಿ ಹೇಗಿದ್ದಾರೆ, ಇಂಥವುಗಳನ್ನೆಲ್ಲ ಕೇಳಿ ತಿಳಿದು ಜನರಿಗೆ ತಿಳಿಸುವಂತಹ ಕಾರ್ಯಕ್ರಮಗಳು ಬಹಳ ಕಡಿಮೆ ಆಗಿರುತ್ತೆ. ಇವತ್ತು ನಮ್ಮ ಜೊತೆ 25 ವರ್ಷಗಳ ಕಾಲ ಆರ್ಮಿಯಲ್ಲಿ ಕೆಲಸ ಮಾಡಿ ನಿವೃತ್ತರಾಗಿ ಆ ಬಳಿಕ ಸೌದಿ ಅರೇಬಿಯಾಕ್ಕೆ ಬಂದು ದುಡಿತಾ ಇರುವ ಆರ್ಮಿ ಶರೀಫ್ ಎಂದೇ ಗುರುತಿಸಿಕೊಂಡಿರುವ ವಿಶೇಷ ಯೋಧರು ನಮ್ಮ ಜೊತೆ ಇದ್ದಾರೆ. ಆರ್ಮಿ ಶರೀಫ್ ಅಂತ ಹೇಳಿದ್ರೆ ಕೂಡಲೇ ನಿಮಗೆ ಗೊತ್ತಾಗ್ಬೋದು, ಇವರು ಮುಸ್ಲಿಂ ಸಮುದಾಯದವರು. ಸಾಮಾನ್ಯವಾಗಿ ಮುಸ್ಲಿಂ ಸಮುದಾಯದ ದೇಶ ನಿಷ್ಠೆಯನ್ನ, ದೇಶ ಪ್ರೇಮವನ್ನ ಆಗಾಗ ಕಟಕಟೆಯಲ್ಲಿ ನಿಲ್ಲಿಸಲಾಗುತ್ತೆ. ಮುಸ್ಲಿಮರು ದೇಶ ಪ್ರೇಮಿಗಳಲ್ಲ, ಅಥವಾ ಇವರು ದೇಶ ನಿಷ್ಠೆ ಇಲ್ಲದವರು, ಇವರು ಬೇರೆ ಬೇರೆ ರಾಷ್ಟ್ರಗಳಿಗೆ ಘೋಷಣೆ ಕೂಗೋರು, ಇವರು ಬೇರೆ ಬೇರೆ ದೇಶಗಳಿಗೆ ನಿಷ್ಠೆ ತೋರಿಸೋರು, ಹೀಗೆಲ್ಲ ಆರೋಪಿ ಸ್ಥಾನದಲ್ಲಿ ನಿಲ್ಲಿಸಿ ಅವರನ್ನು ನೇಣುಗಂಬಕ್ಕೆ ಏರಿಸುವ ಅನೇಕ ಚಾನೆಲ್ಗಳು, ಆಂಕರ್ಗಳು ಇದ್ದಾರೆ. ಅವರ ನಡುವೆ ಅವರಿಗೆಲ್ಲರಿಗೂ ಉತ್ತರವಾಗುವಂತೆ ಆರ್ಮಿ ಶರೀಫ್ ನಮ್ಮ ಜೊತೆ ಇದ್ದಾರೆ. ನಾನು ಸೌದಿ ಅರೇಬಿಯಾದ ಕೋಬರ್ನಲ್ಲಿ ಇದ್ದೇನೆ. ನಮ್ಮ ಜೊತೆ ಇದೇ ಕೋಬರ್ನಲ್ಲಿ ದುಡಿತಾ ಇರುವ ಆರ್ಮಿ ಶರೀಫ್ ಇದ್ದಾರೆ. ಸರ್, ನಿಮಗೆ ಈ ಕಾರ್ಯಕ್ರಮಕ್ಕೆ ಸ್ವಾಗತ. ಥ್ಯಾಂಕ್ ಯು. ವೆಲ್ಕಮ್. 25 ವರ್ಷಗಳ ಕಾಲ ಆರ್ಮಿಯಲ್ಲಿ ದುಡಿದಿದ್ದೀರಿ. 1982ರಲ್ಲಿ ನೀವು ಆರ್ಮಿಗೆ ಸೇರಿದ್ರಿ, ನಿಮ್ಮ 21ನೇ ಪ್ರಾಯದಲ್ಲಿ. ಬಹುಶಃ ದಕ್ಷಿಣ ಕನ್ನಡದ ಕೃಷ್ಣಾಪುರದಿಂದ ನೀವು ಬಂದವರು. ದಕ್ಷಿಣ ಕನ್ನಡ ಅಂತ ಹೇಳಿದ್ರೆ ಸಾಮಾನ್ಯವಾಗಿ ಯೋಧರು ಬಹಳ ಕಡಿಮೆ ಕಾಣಸಿಗುವ ಒಂದು ಜಿಲ್ಲೆ ಅಂತ ಹೇಳ್ಬೋದು. ಈ ಜಿಲ್ಲೆಯಿಂದ 82ರಲ್ಲಿ, 82 ಅಂದ್ರೆ ಬಹಳ ಹಳೆಯದು, ಆ ಕಾಲದಲ್ಲಿ ನಿಮಗೆ ಸೇನೆಗೆ ಆಕರ್ಷಿತರಾಗಲು ಕಾರಣ ಏನು ಅಂತ? ಮೊದಲನೇದಾಗಿ ನಿಮ್ಮ ಚಾನೆಲ್ಗೆ ನನ್ನನ್ನು ಕರೆಸಿದ್ದಕ್ಕೆ ನಾನು ನಿಮ್ಮನ್ನು ಆಭಾರಿಯಾಗಿದ್ದೇನೆ. ಥ್ಯಾಂಕ್ ಯು. ನಾನು ಮೊಹಮ್ಮದ್ ಶರೀಫ್ ಅಂತೇಳಿ, ನಾನು ಆರ್ಮಿಯಲ್ಲಿ 25 ವರ್ಷ ದುಡಿದು 1982ರಲ್ಲಿ ನಾನು ಆರ್ಮಿಗೆ ಜಾಯಿನ್ ಆಗಿ ಸುಮಾರು 2007ರಲ್ಲಿ ನಾನು ರಿಟೈರ್ಡ್ ಆಗಿದ್ದೇನೆ. ಸುಮಾರು 25 ವರ್ಷ ಕಾಲ ಕಂಪ್ಲೀಟ್ ಮಾಡಿ ನಾನು ರಿಟೈರ್ಡ್ ಆಗಿ ಬಂದಿದ್ದೇನೆ. ನಾನು ಆರ್ಮಿಗೆ ಜಾಯಿನ್ ಆಗಲಿ ಕಾರಣ ಏನಂತ ಹೇಳಿದರೆ, ನನ್ನ ಮಾವ ಆರ್ಮಿಯಲ್ಲಿದ್ದರು, ನಮ್ಮ ತಾಯಿಯ ಅಣ್ಣ. ನಮ್ಮ ತಾಯಿ ಯಾವಾಗಲೂ ಅಣ್ಣನ ಬಗ್ಗೆ ಹೇಳ್ತಾ ಇದ್ರು. ಪ್ರೌಡ್ ಮಾತುಗಳನ್ನು ಹೇಳ್ತಾ ಇದ್ರು, ಹೆಮ್ಮೆಯಿಂದ ಹೇಳ್ತಾ ಇದ್ರು. ಹೆಮ್ಮೆಯಿಂದ ಹೇಳ್ತಿದ್ರು.
ಆ ದಿನದಿಂದ ನನಗೆ ಚಿಕ್ಕ ದಿನದಲ್ಲೇ ನನಗೆ ಆರ್ಮಿಗೆ ಜಾಯಿನ್ ಆಗಬೇಕು ಅಂತ ಹೇಳುವ ಒಂದು ಹವ್ಯಾಸ ಇತ್ತು, ನನಗೆ ಹಂಬಲ ಇತ್ತು. ಅದನ್ನು ನಾನು ಆರ್ಮಿಗೆ ಜಾಯಿನ್ ಆಗ್ತೇನೆ ಅಂತ ಹೇಳುವ ಒಂದು ಇದರಲ್ಲಿತ್ತು. ಅದರಲ್ಲಿ ನಾನು ಚಿಕ್ಕಂದಿದ್ದು ನಾನು ಫಿಸಿಕಲಿ ಆಗಿ ನಾನು ಎಲ್ಲ ಗೇಮನ್ನು ಆಡ್ತಾ ಇದ್ದೆ. ವಾಲಿಬಾಲು, ಫುಟ್ಬಾಲು, ಹಾಕಿ ಎಲ್ಲ ಆಟವನ್ನು, ಲಾಂಗ್ ಜಂಪ್, ಹೈ ಜಂಪ್, ಡಿಸ್ಟ್ರಿಕ್ಟ್ ಲೆವೆಲ್ ತನಕ ನಾನು ಎಲ್ಲ ಇದರಲ್ಲೂ ನಾನು ಪಾರ್ಟಿಸಿಪೇಟ್ ಮಾಡ್ತಿದ್ದೆ. ಅಥ್ಲೆಟಿಕ್ಸಲ್ಲೂ ಇದ್ದೆ. ಸೊ ಅಲ್ಲಿಂದ ನನಗೆ ಫಿಸಿಕಲ್ ಆರ್ಮಿಗೆ ಜಾಯಿನ್ ಆಗೋರು ಮೊದಲನೇದಾಗಿ ಅವರು ಮೆಂಟಲಿ ಮತ್ತು ಫಿಸಿಕಲಿ ಫಿಟ್ ಆಗಿರಬೇಕು. ಆರ್ಮಿಗೆ ಜಾಯಿನ್ ಆಗೋದು ಎಲ್ಲರಿಂದಲೂ ಸಾಧ್ಯ ಆಗೋದಿಲ್ಲ. ಕೆಲವರು ಫಿಸಿಕಲಲ್ಲಿ ಔಟ್ ಆಗ್ತಾರೆ, ಮೆಂಟಲಿ ಔಟ್ ಆಗ್ತಾರೆ, ಮತ್ತು ರಿಟರ್ನ್ ಟೆಸ್ಟಲ್ಲಿ ಔಟ್ ಆಗ್ತಾರೆ, ಮತ್ತು ಕೆಲವರು ಮೆಡಿಕಲಲ್ಲಿ ಔಟ್ ಆಗ್ತಾರೆ. ಹೆಚ್ಚಿನ ಜನರು ಮೆಡಿಕಲಲ್ಲಿ ಔಟ್ ಆಗ್ತಾರೆ. ಸೊ ಆರ್ಮಿಗೆ ಜಾಯಿನ್ ಆಗಲಿಕ್ಕೆ ಈ ಎಲ್ಲ ನಮಗೆ ಬೇಕಾಗುತ್ತದೆ. ಎಲ್ಲರಿಂದಲೂ ಸಾಧ್ಯ ಆಗೋದಿಲ್ಲ. ಕೆಲವರು ಆರ್ಮಿಗೆ ಜಾಯಿನ್ ಆಗ್ತಾರೆ, ಆದ ತಕ್ಷಣ 1 ವಾರ 2 ವಾರ ಆರ್ಮಿ ಕ್ಯಾಂಪಿಗೆ ಹೋದ ತಕ್ಷಣ ಅಲ್ಲಿಂದ ಹೆದರಿ ಓಡಿ ಹೋಗ್ತಾರೆ. ಏಕೆ ಹೆದರಿ ಓಡಿತಾರೆ? ಅವರಿಗೆ ಧೈರ್ಯ ಇಲ್ಲ. ಆರ್ಮಿಗೆ ಜಾಯಿನ್ ಆಗಬೇಕು, ಧೈರ್ಯ ಮೊದಲು ಬೇಕಾಗುತ್ತೆ. ಧೈರ್ಯ ಇದ್ದವ್ರಿಗೆ ಮಾತ್ರ ನಾವು ಆರ್ಮಿಗೆ ಕೆಲಸ ಮಾಡಬಹುದು. ಹಾಗೆ ನಾನು ದೇವರ ದಯದಿಂದ ನನಗೆ ಅಲ್ಲಾಹು ನನಗೆ ಧೈರ್ಯ ಕೊಟ್ಟಿದ್ದಾನೆ ಕೆಲಸ ಮಾಡಲಿಕ್ಕೆ. ಅದು ಥರ ಮಾಡಿ ನಾನು 25 ವರ್ಷ ದುಡಿದು ನಾನು 2007ರಲ್ಲಿ ನಾನು ನಿವೃತ್ತರಾಗಿ 1982ರಲ್ಲಿ. ನಿಮ್ಮ ಶಿಕ್ಷಣದ ಹಿನ್ನೆಲೆ ನಾನು ಕೇಳಿಲ್ಲ, ಎಷ್ಟು ಓದಿದ್ದೀರಿ ಅಂತ? ನಾನು BA ತನಕ ಓದಿದ್ದೆ. BA ಓದಿದ್ದೆ. ಫೈನಲ್ ಇಯರ್ ಓದಿದ್ದೀನಿ. ಅದರ ನಂತರ ನಾನು MAಗೆ ನಾನು ಇದರಲ್ಲಿ ಕರೆಸ್ಪಾಂಡೆನ್ಸ್ ಮಾಡಿದೆ. ಬಟ್ ಅದು MA ನಂದು ಕಂಪ್ಲೀಟ್ ಆಗಲಿಲ್ಲ. ಮತ್ತೆ ನನ್ನ ವೃತ್ತಿಯಿಂದ ನಾನು ಅದನ್ನು ಇದು ನೀವು ಹೇಳಿದ್ರಿ ಆರ್ಮಿಗೆ ನಾವು ಫಿಟ್ನೆಸ್ ಇರಬೇಕು, ಯಾಕಂದ್ರೆ ಫಿಸಿಕಲಿ ಮತ್ತು ಮೆಂಟಲಿ ಫಿಟ್ನೆಸ್ ಇರಬೇಕು, ಮೆಡಿಕಲಿ ಫಿಟ್ ಆಗಬೇಕು, ಇದೆಲ್ಲ ಹೇಳಿದ್ರಿ. ಈ ಮೆಡಿಕಲಿ ಫಿಟ್ ಆಗುವುದಂದ್ರೆ ಏನು, ಮೆಂಟಲಿ ಫಿಟ್ ಆಗುವುದು ಮತ್ತು ಫಿಸಿಕಲಿ ಫಿಟ್ ಆಗುವುದಂದ್ರೆ ಏನು, ಹೇಗೆ ಅಂತ ನಮ್ಮ ಈಗಿನ ಯುವಕರಿಗಾದ್ರೂ ಒಂದಷ್ಟು ಮಾರ್ಗದರ್ಶನ ಸಿಗಬೇಕು. ಓಕೆ, ಮೆಡಿಕಲ್ ಫಿಟ್ ಅಂದ್ರೆ ನಮ್ಮ ಬಾಡಿ ನಾವು ಮೇಂಟೈನ್ ಮಾಡಬೇಕು. ಕೆಲವರು ಈಗ ಬಾಡಿಯನ್ನು ಮೇಂಟೈನ್ ಮಾಡುವುದಿಲ್ಲ. ಚಿಕ್ಕಂದ್ರೆ ಬೇಕಾದಷ್ಟು ಏನೋ ತಿಂದು ಹೊಟ್ಟೆ ಬೆಳೆಸ್ಕೊಂಡು ಫ್ಯಾಟು, ಇದು ಫಿಸಿಕಲ್ ಆಕ್ಟಿವಿಟಿ ಇರುವುದಿಲ್ಲ. ಮೇನ್ ಆಗಿ ಫಿಸಿಕಲ್ ಆಕ್ಟಿವಿಟಿ ಇದ್ದವರು ಹೆಲ್ತ್ ಆಗಿ ಇರ್ತಾರೆ. ಅವ್ರು ಯಾವ ಚಾಲೆಂಜಸ್ಗೂ ಅವರು ಎದುರಿಸಲಿಕ್ಕೆ ಇಂಚು ಬೇಕು, ಇಷ್ಟು ಉದ್ದ ಬೇಕು, ಹೀಗೆ ಏನಾದರೂ ಇದೆ. ನಮಗೆ ಅದರಲ್ಲಿ ಹೈಟ್ಗೆ 162 163 ಹೈಟ್ ನಮಗೆ ಬೇಕಾಗುತ್ತೆ. ವೆಯ್ಟ್ ಆವಾಗ ನಾವು ಇದ್ದದ್ದು ಆವಾಗ 50 ಕಿಲೋ ಅಂಡ್ ಎಬೋ ವೆಯ್ಟ್ ಇರಬೇಕಾಗುತ್ತೆ. ಮತ್ತೆ ಎದೆ ಅಳತೆ 77, ಮತ್ತು ಅದನ್ನು ಉಬ್ಬರಿಸುವಾಗ 88. ಹೀಗೆ ನಮಗೆ ಅದು ಈಗಲೂ ಇದೆ. ಅದೇ ಮಾಪನದಲ್ಲಿ ಅಳಿತಾರೆ ಅದನ್ನು. ಓಕೆ, ನೀವು ಅದಕ್ಕೆಲ್ಲ ಫಿಟ್ ಆಗಿ ನಾನು ಜಾಯಿನ್ ಆಗಿದ್ದು ಮೊದಲು ಬೆಂಗಳೂರಿನಲ್ಲಿ. ನಾವು ಬೆಂಗಳೂರಿನಲ್ಲಿ ನಾವು ಒಟ್ಟಿಗೆ 32 ಜನ ನಾವು ಇದ್ದದ್ದು. ಸಾವಿರಾರು ಜನ ಇದ್ರು. 1500 ಜನ ಇದ್ರು ಸೆಲೆಕ್ಟಿಗೆ. ಅದರಲ್ಲಿ ನಾವು ಫೈನಲಲ್ಲಿ ಎಲ್ಲದು ಕೆಲವರು ಮೆಡಿಕಲ್ ಹೋಗ್ಬಿಟ್ರೆ, ಕೆಲವರು ಇದರಲ್ಲಿ ಫಿಸಿಕಲಲ್ಲಿ ರನ್ನಿಂಗಲ್ಲಿ ಹೋಗ್ಬಿಟ್ರೆ. ಟೋಟಲ್ ನಾವು 32 ಜನ ಇದ್ದು. 32 ಜನರಲ್ಲಿ ನಾವು ಟ್ರೈನಿಂಗ್ಗೆ ಬೆಳಗಾವಿಗೆ ನನ್ನೆಲ್ಲ ಫಿಟ್ ಆಗಿಬಿಟ್ಟು, ಮೆಡಿಕಲ್ ಫಿಟ್ ಎಲ್ಲ ಆಗ್ಬಿಟ್ಟು 32 ಸೆಲೆಕ್ಟ್ ಆದದ್ದು. 32 ಜನ ಸೆಲೆಕ್ಟ್ ಆದ್ರು. 1500 ಜನರಲ್ಲಿ 32 ಜನ ನಾವು ಸೆಲೆಕ್ಟ್ ಆಗಿದ್ದು. ಸೆಲೆಕ್ಟ್ ಆಗಿಬಿಟ್ಟು ನಾವು ಅವತ್ತು ನೆಕ್ಸ್ಟ್ ಡೇ ನಮಗೆ ಬೆಳಗಾವಿಗೆ ಟ್ರೈನಿಂಗ್ ಕಳಿಸಿದ್ರು. ಬೆಳಗಾವಿಗೆ ಟ್ರೈನಿಂಗ್ ಕಳಿಸುವಾಗ ಅಲ್ಲಿಂದ 10-12 ಹುಡುಗರು ಅಲ್ಲಿಂದನೇ ಔಟ್ ಆಗ್ಬಿಟ್ಟು, ಕ್ಯಾಂಪ್ ನೋಡಿದ ತಕ್ಷಣ ಔಟ್ ಆಗಿದ್ದಾರೆ, ಹೊರಗೆ ಓಡಿ ಹೋಗಿದ್ದಾರೆ. ಮತ್ತೆ ಕರೆತರುವಂತ ವಿಷಯ ಏನಿಲ್ಲ, ಹೋಗಿದ್ದಾರೆ ಅಷ್ಟೇ. ಅದರಿಂದ ನಮಗೆ ಫಿಸಿಕಲ್ ಟ್ರೈನಿಂಗ್ ನಮಗೆ ಸ್ಟಾರ್ಟ್ ಆಗಿದೆ. ಅಲ್ಲಿ ಕ್ಯಾಂಪಿಗೆ ಹೋದ ತಕ್ಷಣ ನಮಗೆ ಎಲ್ಲ ತಲೆ ಕೂದಲನ್ನೆಲ್ಲ ಬೋಳಿಸ್ಬಿಟ್ರು. ನಮ್ಮ ಯೂನಿಫಾರ್ಮ್ಸ್ ಎಲ್ಲ ಇದೆ, ನಮ್ಮ ಬಟ್ಟೆ ಎಲ್ಲ ಬಿಚ್ಚಿಬಿಟ್ಟು ನಮ್ಗೆ ಯೂನಿಫಾರ್ಮ್ಸ್ ಎಲ್ಲ ಕೊಟ್ಟು ಸ್ವಲ್ಪ ಮೊದಲು ನಮಗೆ ನಮ್ಮ ರೂಮ್ಗೆಲ್ಲ ಕ್ಲೀನ್ ಮಾಡ್ಲಿಕ್ಕೆ ಹೇಳಿದ್ರು. ಮೊದಲು ನಮ್ಗೆ ಕ್ಲೀನ್ನೆಸ್, ಅಲ್ಲಿಂದ ನಾವು ಕ್ಲೀನ್ನೆಸ್ ಅನ್ನು ಕಲ್ತಿದ್ದು. ನಮ್ಮ ಬಟ್ಟೆ ಹೇಗೆ ತೊಳಿಬೇಕು, ಹೇಗೆ ನಾವು ಈವನ್ ನಮಗೆ ಊಟ ಹೇಗೆ ಮಾಡಬೇಕು ಅದು ಸಹ ನಮಗೆ ಆರ್ಮಿಯಲ್ಲಿ ಕಲಿಸಿಕೊಡ್ತದೆ. ಯಾವ ಥರ ನೀವು ಮಲಗೋದು, ಯಾವಾಗ ನಿಮ್ಮ ಡಿಸಿಪ್ಲಿನ್, ಮಲಗುವಾಗ ನಾವು ನೆಟ್ ಮಸ್ಕಿಟೋ ಹಾಕಿಕೊಂಡೇ ಮಲಗಬೇಕು. ಯಾಕೆಂದ್ರೆ ಅಲ್ಲಿ ಒಂದು ಪ್ರಶ್ನೆ ಇದೆ, ಸೊಳ್ಳೆ ಕಡಿತ ಅದು ನಿಮ್ಮ ಮಲೇರಿಯಾ ಬರಬಹುದು ಅಂತ. ಮತ್ತೊಂದು ರೂಲ್ ಇದೆ, ಸನ್ ಡೌನ್ ಸ್ಲೀವ್ ಡೌನ್ ಆಗುತ್ತೆ. ಸನ್ ಡೌನ್ ಸ್ಲೀವ್ ಡೌನ್ ಅಂತಂದ್ರೆ ನಾವು ಸೂರ್ಯ ಮುಳುಗಿದ ತಕ್ಷಣ ನಾವು ಎಲ್ಲ ಫುಲ್ ಡ್ರೆಸ್ ಹಾಕೋಬೇಕು, ಯಾಕೆಂದ್ರೆ ಸೊಳ್ಳೆ ಕಡಿಬಾರ್ದು ಅಂತ ಹೇಳ್ಬೋದು. ಈವನ್ ಸಹ ಸಾಕ್ಸ್ ಹಾಕಬೇಕು. ಅದು ಸಾಕ್ಸ್ ಅವರೇ ಕೊಡ್ತಾರೆ, ಎಲ್ಲ ಬಟ್ಟೆ ನಮಗೆ ಎಲ್ಲ ಕೊಡ್ತಾರೆ. ಊಟ ಬಟ್ಟೆ ತಿಂಡಿ ಎಲ್ಲ ಆರ್ಮಿಯಲ್ಲಿ ಯಾವ ತೊಂದರೆಯೂ ಇಲ್ಲ. ಊಟ ಬಟ್ಟೆ ತಿಂಡಿಗೆ
ನಮ್ಮ ಇದಕ್ಕೆ ಯಾವ ತೊಂದರೆನೂ ಇರಲಿಲ್ಲ ನಮಗೆ. ಮಾತ್ರ ಬೆಳಿಗ್ಗೆ 4 ಗಂಟೆಗೆ ನಾವು ಎದ್ದು ಎಲ್ಲವರು ಸ್ನಾನಗಿನ ಮಾಡಿ ಬಟ್ಟೆ ಗಿಟ್ಟೆಲ್ಲ ಇದು ಮಾಡಿ ನಮ್ಮ ರೂಮ್ನಲ್ಲೆಲ್ಲ ಕ್ಲೀನ್ ಮಾಡಿ ನಾವು ನಮ್ಮ PT ಟ್ರೈನಿಂಗ್ಗೆ ಹೋಗಬೇಕಾಗುತ್ತೆ. 4 ಗಂಟೆಗಳಿಗೆ 4 ಗಂಟೆ ಎದ್ದು 1.5 ಗಂಟೆ ನಮ್ಮ ಮೇಂಟೆನೆನ್ಸ್ಗೆ, ಓಕೆ 5:30 ಗಂಟೆಗೆ ನಮಗೆ ಪರೇಡ್ ಗ್ರೌಂಡ್ ಅಲ್ಲಿ ನಿಲ್ಬೇಕು. ಪರೇಡ್ ಗ್ರೌಂಡ್ ಅಲ್ಲಿ ಅದು ಮತ್ತೆ ನಾವು ಟೈಮ್ ಪಂಕ್ಚುಲ್ ಆಗಿರ್ಬೇಕು. 5:30 5:30ಗೆ ನೀವು 1 ನಿಮಿಷ ನಿಮ್ಗೆ ಅಲ್ಲಿ ಲೇಟ್ ಆಗ್ಬಿಟ್ಟೆ ನಿಮ್ಗೆ ಪನಿಷ್ಮೆಂಟ್ ಇದೆ. ಪನಿಷ್ಮೆಂಟ್ ಅಂತ? ಪನಿಷ್ಮೆಂಟ್ ರನ್ನಿಂಗ್ ಕೊಡ್ತಾರೆ. ರನ್ನಿಂಗ್ ಪನಿಷ್ಮೆಂಟ್, ಒಂದು ಚಕ್ಕರ್ ಅಂತ ಫುಲ್ ಗ್ರೌಂಡ್ಗೆ ನಾವು ಒಂದು ಚಕ್ಕರ್ ಹೊಡಿ ಪನಿಷ್ಮೆಂಟ್ ಕೊಡ್ತಾರೆ. ಆ ಥರದ ಪನಿಷ್ಮೆಂಟ್ ಎಲ್ಲ ಇದೆ. ಸೊ ನಮಗೆ ಆರ್ಮಿಯಲ್ಲಿ ಜಾಯಿನ್ ಆದ ತಕ್ಷಣ ನಮಗೆ ಯಾವ ಚಾಲೆಂಜಸ್ಗೂ ನಾವು ರೆಡಿ ಇರಬೇಕು. ಫಿಸಿಕಲಿ, ಮೆಂಟಲಿ ಯಾವ ಚಾಲೆಂಜ್, ಯಾವ ಸಮಯಕ್ಕೆ ನಾವು ಏನು ಮಾಡಬೇಕು ಅದನ್ನೆಲ್ಲವೂ ಸಹ ನಮಗೆ ಆರ್ಮಿಯಿಂದ ನಮಗೆ ಕಲಿಸಿಕೊಡ್ತದೆ. ನೀಟ್ನೆಸ್, ಹೇಗೆ ನೀಟ್ನೆಸ್ ಮಾಡಬೇಕು ಅದೆಲ್ಲವೂ ಸಹ ನಮಗೆ ಆರ್ಮಿಯಲ್ಲಿ ನಾವು ಕಲಿತಿದ್ದೇವೆ. ಟ್ರೈನಿಂಗ್ ಅಲ್ಲಿ ಎಲ್ಲವೂ ಸಿಕ್ಕಿದೆ. ನಾನು ಕೇಳಿದ ಮಟ್ಟಿಗೆ ಟ್ರೈನಿಂಗ್ ತುಂಬಾ ಕಷ್ಟಕರ ಆಗಿರುತ್ತೆ. ಅಂದ್ರೆ ಕೆಲವೊಮ್ಮೆ ದಂಡಿಸ್ತಾರೆ, ತುಂಬಾ ಹೆಚ್ಚಿನವರು ಓಡಿ ಹೋಗುವುದು ಟ್ರೈನಿಂಗಿನ ಸಮಯದ ಅಧ್ವಾನವನ್ನು ತಡೀಲಿಕ್ಕೆ ಸಾಧ್ಯ ಆಗದೆಯಾ ಅಂತ. ಅದಕ್ಕೆ ನಾವು ಮೊದಲನೇ ಹೇಳಿದ್ದು, ಆರ್ಮಿಯಲ್ಲಿ ಟ್ರೈನಿಂಗ್ ಜಾಯಿನ್ ಅವರಿಗೆ ಧೈರ್ಯ ಬೇಕು. ಯಾರಿಗೆ ಧೈರ್ಯ ಇಲ್ಲ ಅವರು ಆರ್ಮಿಯಲ್ಲಿ ಕೆಲಸ ಮಾಡಲಿಕ್ಕೆ ಅನ್ಫಿಟ್ ಆಗಿರ್ತಾರೆ, ಅರ್ಧಬರ್ಧ ಮಾಡಿ ಓಡ್ತಾರೆ. ಇದಕ್ಕೆ ಹೇಳೋದು, ಆರ್ಮಿಯಲ್ಲಿ ಧೈರ್ಯ ಇದ್ದವರಿಗೆ ಮಾತ್ರ ಆರ್ಮಿಯಲ್ಲಿ. ನಿಮಗೆ ಅನಿಸಿಲ್ವಾ? ನನಗೆ ಒಂದು ದಿವಸ ನನಗೆ ಅನಿಸ್ಲಿಲ್ಲ. ಅದು ನನಗೆ ಚಾಲೆಂಜ್ ಇತ್ತು. ಮನುಷ್ಯನಿಗೆ ಯಾರಿಗೆ ಚಾಲೆಂಜ್ ಇದೆಯೋ ಅವ್ರಿಗೆ ಯಾವ ಕೆಲಸವೂ ಅವರಿಗೆ ಕಷ್ಟ ಅನಿಸುವುದಿಲ್ಲ. ಓಕೆ ಓಕೆ ಓಕೆ. ನೀವು 21ನೇ ಪ್ರಾಯದಲ್ಲಿ ಆರ್ಮಿಗೆ ಸೇರಿದ್ರಿ. ಬೆಳಗಾವಿಯಲ್ಲಿ ತರಬೇತಿ ಅಲ್ಲ, ಆ ಬಳಿಕ ಎಲ್ಲಿ ನಿಯುಕ್ತರಾದ್ರಿ? ಫಸ್ಟ್ ನೀವು ಯೋಧರಾಗಿ ಯೋಧನ ಬಟ್ಟೆ ಧರಿಸಿಕೊಂಡು ನಾನು ಈ ದೇಶದ ಹೆಮ್ಮೆಯ ಯೋಧ ಅಂತ ಭಾವದಲ್ಲಿ ಎಲ್ಲಿ ನಿಯುಕ್ತರಾದ್ರಿ ಫಸ್ಟ್ ನಮಗೆ ಬೆಳಗಾವಿಯಲ್ಲಿ ನಮಗೆ ಯೂನಿಫಾರ್ಮ್ ಅಲ್ಲಿ ಕೊಟ್ಟು ನಮಗೆ ಫಸ್ಟ್ ಪೋಸ್ಟಿಂಗ್ ನನಗೆ ನಾರ್ತ್ ಈಸ್ಟ್ ಅಲ್ಲಿ ಅರುಣಾಚಲ್ಗೆ ನಮಗೆ ಅರುಣಾಚಲ್ಗೆ ನಮಗೆ ಪೋಸ್ಟಿಂಗ್ ಆಯಿತು. ತವಾಂಗ್ ಅಂತ ಹೇಳುವ ಒಂದು ಜಾಗ ಇದೆ, ಅದು ಚೈನಾ ಬಾರ್ಡರ್. ಅದು ಅಲ್ಲಿ ನಮಗೆ ಫಸ್ಟ್ ನಿಮ್ಮ ಪೋಸ್ಟ್ ಆದದ್ದು ಅಲ್ಲಿಗೆ. ಫಸ್ಟ್ ಪೋಸ್ಟ್ ಆಗಿದ್ದು ತವಾಂಗ್ ಅರುಣಾಚಲ್ ಪ್ರದೇಶ ತವಾಂಗ್ ಜನ ಇಲ್ಲ ಅಲ್ಲಿ. ಅವಾಗ ಸ್ನೋಫಾಲ್ ಸಹ ಆಗ್ತಾ ಇತ್ತು, ಮಂಜುಗಡ್ಡೆ ಬೀಳ್ತಾ ಇರುವಂತ ಚಳಿ, ಹಿಮಾಲಯ ಪರ್ವತದ ಬಹಳ ತಪ್ಪಲಲ್ಲಿ ಅಂತ ಹೇಳ್ಬೋದು, ಕೆಳಗಡೆ ಇರುವಂತಹ ಒಂದು ಪ್ರದೇಶ. ಓಕೆ, ನನಗೆ ಅದಕ್ಕಿಂತ ಮೊದಲು ಒಂದು ಕೇಳಬೇಕಿತ್ತು, ತರಬೇತಿ ಸಮಯ ಎಷ್ಟು ಅವಧಿವರೆಗೆ ಇರುತ್ತೆ? ತರಬೇತಿ ನಮಗೆ ಅಷ್ಟು 1 ವರ್ಷ ಇದೆ. 1 ವರ್ಷ ತರಬೇತಿ. ಆ ಅವಧಿಯಲ್ಲಿ ಮನೆಗೆಲ್ಲ ಬರ್ಲಿಕ್ಕೆ ಬಿಡ್ತಾರೆ? ಇಲ್ಲ, ಅದು 6 ತಿಂಗಳು ಬಿಟ್ಟು ನಮಗೆ 6 ತಿಂಗಳು ತನಕ ನಮಗೆ ಬರ್ಲಿಕ್ಕಿಲ್ಲ. ಒಮ್ಮೆ ತರಬೇತಿಗೆ ಸೇರಿದ್ರೆ ಮೊದಲ 6 ತಿಂಗಳವರೆಗೆ ಮನೆಗೆ ಬರ್ಲಿಕ್ಕಿಲ್ಲ. ಆ ಕಾಲದಲ್ಲಿ ಮೊಬೈಲ್ ಏನು ಇರ್ಲಿಲ್ಲ ಅಲ್ಲ, ಹೇಗೆ ಸಂಪರ್ಕಿಸಿದ್ರಿ? ನಾವು ಅದೇ ಒಂದು ಮನೆಗೆ ಒಂದು ನಮ್ಮ ತಾಯಿಯವರಿಗೆ ಒಂದು ಲೆಟರ್ ಬರೀತಾ ಇದ್ದು ಅಲ್ಲಿಂದ. ಆ ಲೆಟರ್ ಇಂದ, ಅದು ಲೆಟರ್ ಯಾವುದು, ಈ ಪೋಸ್ಟಲ್ ಕಾರ್ಡ್ ಇತ್ತು. ಹೌದೌದು, ಇನ್ಲ್ಯಾಂಡ್ ಲೆಟರ್ ಅಂತ ಹೇಳ್ತಾ ಇದ್ರು. ಇನ್ಲ್ಯಾಂಡ್ ಲೆಟರ್ ಮತ್ತೆ ಬಂದದ್ದು, ಅದ ನಂತರ ಓಪನ್ ಒಂದು ಕಾರ್ಡ್ ಇತ್ತು. ಅದಕ್ಕೆ ಕಾರ್ಡ್ 25 ಪೈಸದ ಕಾರ್ಡ್ ಇತ್ತು. ಆ ಕಾರ್ಡ್ ಅಲ್ಲಿ ಬರೆದು ನಾವು ನಮ್ಮ ತಾಯಿಯವರಿಗೆ ಪೋಸ್ಟ್ ಮಾಡ್ತಾ ಇತ್ತು. ಅದು ನಮಗೆ 15 ದಿವಸ ಬಿಟ್ಟು ನಮಗೆ ಆನ್ಸರ್ ಬರ್ತಾ ಇತ್ತು. ನೀವು ಹಾಗೆ ಪತ್ರ ಬರೆದಿದ್ದೀರಾ? ಪತ್ರ ನಾವು ತಾಯಿಗೆ, ನಾವು ಕನ್ನಡದಲ್ಲಿ, ನಮ್ಮ ತಾಯಿ ಕನ್ನಡ ಬರೀತಾರೆ, ನಾವು ಕನ್ನಡದಲ್ಲಿ ತಾಯಿಗೆ ಲೆಟರ್ ಬರೀತಾ ಇದ್ವಿ. ಫೋನ್ನಾಗಿನ್ನ ಏನೂ ಇಲ್ಲ ನಮಗೆ ಯಾವಾಗ. ಅಂದ್ರೆ 6 ತಿಂಗಳಿಗೆ ಒಮ್ಮೆ ಊರಿಗೆ ಬರ್ಬೋದು ಅಷ್ಟೇ. ಅಂದ್ರೆ 1 ವರ್ಷದಲ್ಲಿ 2 ಬಾರಿ ಬಂದಿದ್ದೀರಿ? 2 ಬಾರಿ ಬಂದಿದ್ದೆ ನಾನು. ಓಕೆ, ಅರುಣಾಚಲ ಪ್ರದೇಶದ ಬಳಿಕ ಎಲ್ಲಿ ಪೋಸ್ಟ್ ಆಯ್ತು? ಅರುಣಾಚಲ ಪ್ರದೇಶ ನಾನು 2 ವರ್ಷ ಅಲ್ಲಿ ಡ್ಯೂಟಿ ಮಾಡಿದ ತಕ್ಷಣ ನಂತರ ನಾವು ಪಂಜಾಬಿಗೆ ಬಂದಿದ್ದೆ. ಪಂಜಾಬಲ್ಲಿ ಫಿರೋಜ್ಪುರ್ ಎಂಬ ಸ್ಥಳದಲ್ಲಿ ನಾನು ಅಲ್ಲಿ, ಅಂದ್ರೆ 83, 84 ಅಲ್ಲಿ ಆಗಿರಲಿಲ್ಲ. ಹೌದು, ಫಿರೋಜ್ಪುರ್. ಅರುಣಾಚಲ ಪ್ರದೇಶ ಮತ್ತು ಪಂಜಾಬ್, ಈ ಎರಡರ ನಿಮ್ಮ ಸೇವಾ ಅವಧಿಯಲ್ಲಿ ಏನ್ ಸವಾಲುಗಳಿತ್ತು, ಹೇಗೆ ಪರಿಸ್ಥಿತಿ ಹೇಗಿತ್ತು ಅಂತ? ಅದೇ ತವಾಂಗ್ನ ಪೋಸ್ಟಿಂಗ್ ಹೋಗ್ತಾನೆ, ಅಲ್ಲಿ ನನಗೆ ಕ್ಲೈಮೇಟ್ ಬಹಳ ಒಂದು ಸಮಸ್ಯೆ ಆಗಿತ್ತು. ಡ್ಯೂಟಿ ಬೇರೆ ನಮಗೆ ಇರಲಿಲ್ಲ, ಕ್ಲೈಮೇಟಿಂಗ್ ಕಂಡೀಷನ್ ಅಲ್ಲಿ ಬಹಳ ಇದಾಗಿತ್ತು, ಬಹಳ ಚಳಿ. ಯಾಕೆಂದ್ರೆ ನಾವು ಇಲ್ಲಿ ಸೆಕೆಯಿಂದ ಹೋದವರು, ಬೆಳಗಾವಿಯಿಂದ ಸೆಕೆಯಲ್ಲಿ ಹೋದವರು, ಅಲ್ಲಿ ತಕ್ಷಣ ನಮಗೆ ಸೂಟ್ ಆಗಲಿಲ್ಲ, ಸ್ನೋಫಾಲ್ಸ್ ಆಗ್ತಾ ಇತ್ತು. ಎಲ್ಲವನ್ನು ಹೆಮ್ಮಟ್ಟಿ ನಾವು ದುಡಿದಿದ್ದೇವೆ. ಅಲ್ಲಿ ನಿಮಗೆ ಕೆಲಸ ಏನಾದ್ರೂ ಯೋಧರ ಸಾಮಾನ್ಯವಾಗಿ ಕೆಲಸ ಏನಂತ ಹೇಳಿದ್ರೆ, ಒಂದೆಲ್ಲ ಘರ್ಷಣೆ ಆದ್ರೆ, ಯುದ್ಧ ಆದ್ರೆ, ಇಂಥ ಸಂದರ್ಭಗಳಲ್ಲಿ ಮಾತ್ರ ಅಥವಾ ಬೇರೆ ಸಂದರ್ಭಗಳಲ್ಲಿ? ಎಲ್ಲ ಸಂದರ್ಭ ನಮಗಿರುತ್ತೆ. ನಾವು ಯಾಕೆಂದ್ರೆ ತವಾಂಗಿಂದ ನಾವು ಚೈನಾ ಬಾರ್ಡರ್ ತಂಗಿ ಹೋಗ್ತಾ ಇದ್ವಿ, ಪೆಟ್ರೋಲಿಂಗ್ ಹೋಗ್ತಾ ಇದ್ವಿ. ಪೆಟ್ರೋಲಿಂಗ್ ಹೋಗಿ ಕಾಯುವುದು, ನಾವು ರೌಂಡಿಂಗ್ ಹಾಕಿ ಬರ್ತಾ ಇದ್ದೆ. ಬಾರ್ಡರ್ ಅಲ್ಲಿ ಹೋಗಿ ಏನೆಲ್ಲ ಆಕ್ಟಿವಿಟಿ ನಡೀತಾ ಅದನ್ನ ನೋಡ್ಕೊಂಡು ಬರುತ್ತೆ ಅಷ್ಟೇ. ಬೇರೆ ನಿಮ್ಗೆ ಏನಾದ್ರೂ ಸವಾಲಿನ ಸಂದರ್ಭ ಎದುರಾಗಿದೆಯಾ? ಇಲ್ಲ, ಏನು ಆಗಿಲ್ಲ. ಪಂಜಾಬ್ ಅಲ್ಲಿ ಹೇಗಿತ್ತು?
ಪಂಜಾಬಲ್ಲಿ ಆ ಟೈಮಲ್ಲಿ ನಾವು ಗೋಲ್ಡನ್ ಟೆಂಪಲ್ ಸ್ವಲ್ಪ ಸಮಸ್ಯೆ ನಡೀತಾ ಇತ್ತು. ಅಲ್ಲಿಯೂ ಸ್ವಲ್ಪ ಸುವರ್ಣ ಮಂದಿರ ಮಂದಿರದ್ದು ಅಲ್ಲಿ ಸ್ವಲ್ಪ ಸಮಸ್ಯೆ ಆಗಿತ್ತು. 87 ಅಲ್ಲೆಲ್ಲ ಬಹಳ ದೊಡ್ಡ ಸಮಸ್ಯೆ. ಹೌದು, ಆ ಟೈಮಲ್ಲಿ ನಾವು ಅಲ್ಲಿ ಇದ್ದು. ನೀವು ಅಲ್ಲಿ ಇದ್ರಿ? ಅಲ್ಲೇ ಇದ್ದು. ಆಮೇಲೆ ಪಂಜಾಬ್ ಆದ ತಕ್ಷಣ ಅಲ್ಲಿಂದ ನಾನು ಅಲ್ಲಿ 2.5 ವರ್ಷ ಪಂಜಾಬಲ್ಲಿ ನಿಂತು ನಾನು ನನ್ನ ಪೋಸ್ಟಿಂಗ್ ಎಗೇನ್ ನಂದು ಜಮ್ಮುಗೆ ಹೋಗಿದ್ದೆ. ಜಮ್ಮು ಓನ್ಲಿ ಜಮ್ಮು ಕಾಶ್ಮೀರ ಅಲ್ಲ ಜಮ್ಮು. ಜಮ್ಮುವಲ್ಲಿ ಪುನಃ ನಾನು 1 ವರ್ಷ ಅಲ್ಲಿ ಇದ್ದು ಪುನಃ ನನ್ನ ಪೋಸ್ಟಿಂಗ್ ಪುನಃ ಕಾಶ್ಮೀರಕ್ಕೆ ಹಾಕಿದ್ದೆ. ಕಾಶ್ಮೀರಲ್ಲಿ ಅಲ್ಲಿಂದ ನಾನು 2 ವರ್ಷ ಅಲ್ಲಿ ಕಾಶ್ಮೀರದಲ್ಲಿ ಇದ್ದೆ. ಬಹುಶಃ ಇದು 89-90 ಒಳಗಡೆ. ಅದೇ ಅಷ್ಟೇ. ಕಾಶ್ಮೀರಲ್ಲಿ 2 ವರ್ಷ ಪೋಸ್ಟಿಂಗ್ ಆದ ತಕ್ಷಣ ಅಲ್ಲಿಂದ ಹೇಗೆ ನಾನು ರಾಜಸ್ಥಾನಿಗೆ ಬಂದೆ. ರಾಜಸ್ಥಾನದಲ್ಲಿ 3 ವರ್ಷ ಇದ್ದೆ. ರಾಜಸ್ಥಾನದಲ್ಲಿ 3 ವರ್ಷ ಕಳೆದ ತಕ್ಷಣ ನೆಕ್ಸ್ಟ್ ನಾನು ಗುಜರಾತಿಗೆ ಹೋದೆ. ಅಲ್ಲಿಯೂ ಸಹ ನಾನು 3 ವರ್ಷ ಇದ್ದೆ. ಗುಜರಾತಿಂದ ಎಗೈನ್ ನಾನು ಅಫ್ಸರ್ಸ್ ಟ್ರೈನಿಂಗ್ ಅಕಾಡೆಮಿ ಇನ್ಸ್ಟ್ರಕ್ಟರ್ ಆಗಿ ನಾನು ಚೆನ್ನೈಗೆ ಬಂದೆ. ಚೆನ್ನೈಯಲ್ಲಿ ನಾನು ಸಹ ಒಂದು 3 ವರ್ಷ ಇದ್ದೆ, ಇನ್ಸ್ಟ್ರಕ್ಟರ್ ಆಗಿದ್ದೆ. ಅಫ್ಸರ್ಸ್ ಟ್ರೈನಿಂಗ್ ಅಕಾಡೆಮಿ ಇನ್ಸ್ಟ್ರಕ್ಟರ್ ಆಗಿದ್ದೆ ಅಲ್ಲಿ 3.5 ವರ್ಷ. ಅದಾದ ತಕ್ಷಣ ಅಲ್ಲಿಂದ ನಾನು ಮಣಿಪುರ್ಗೆ ಹೋದೆ. ಇಂಪಾಲ್ ಮಣಿಪುರ್ ಲಾಸ್ಟ್. ಅಲ್ಲಿಂದ 2 ವರ್ಷ ಅಲ್ಲಿ ಸರ್ವಿಸ್ ಮಾಡಿ ಸುಮಾರು 25 ವರ್ಷ ದುಡಿದು ನಾನು 2007 ರಿಟರ್ನ್ ನಾನು. ಅಂದ್ರೆ ನೀವು ರಿಟೈರ್ಡ್ ಆದದ್ದು ಮಣಿಪುರದಲ್ಲಿ, ಕೊನೆಯ ಸೇವಾ ಅವಧಿಯನ್ನು ಕಳೆದದ್ದು ನೀವು ಮಣಿಪುರ. ಓಕೆ, ನನಗೆ ಈ ಕಾಶ್ಮೀರಕ್ಕೆ ಬಂದ್ರಿ ಅಂತ ಹೇಳಿ. ಕಾಶ್ಮೀರ ಅಂದ್ರೆ ಬಹುತೇಕ ಮಂಜಿನಿಂದ ಆವೃತವಾದ ಒಂದು ರಾಜ್ಯ ಕೂಡ ಹೌದು, ಪ್ರದೇಶ ಕೂಡ ಹೌದು. ಇಂಪಾಲ್ ಕೂಡ ಇದು ಅರುಣಾಚಲ ಪ್ರದೇಶ ಕೂಡ ಹಾಗೆ. ಬಹುಶಃ ಮಂಜಿನ ಆವೃತವಾದ ಸಂದರ್ಭದಲ್ಲಿ ಬಹಳ ಸವಾಲಿನ ಸಂದರ್ಭ ಅಂತ ಹೇಳ್ತಾರೆ ಯೋಧರ ಮಟ್ಟಿಗೆ. ಅಂದ್ರೆ ಒಂದು ಚಹಾ ಕುಡಿಲಿಕ್ಕೂ ಆಗಲ್ಲ, ಒಂದು ತುಂಬಾ ಬೇರೆ ಬೇರೆ ಸನ್ನಿವೇಶಗಳನ್ನು ಅನೇಕರು ಹಂಚಿಕೊಂಡದನ್ನು ನಾನು ಕೇಳಿದ್ದೇನೆ. ಹೇಗಿತ್ತು ಅಲ್ಲಿನ ಜೀವನ ಬದುಕು ಅಂತ? ಮೇನ್ ಆಗಿ ನಮಗೆ ಕಾಶ್ಮೀರದಲ್ಲಿ ಪ್ರಾಬ್ಲಮ್ ಆಗಿರೋದು ಏನಂತ ಹೇಳಿದ್ರೆ ಕ್ಲೈಮೇಟ್, ವಾತಾವರಣ ಅಂದ್ರೆ ತುಂಬಾ ಚಳಿ ಅಂದ್ರೆ -3 ಹೋಗ್ತಾ ಇತ್ತು. ಹೌದು. ನಾನೊಂದು ಇನ್ಸಿಡೆಂಟ್ ನಿಮಗೆ ಹೇಳ್ತಾ ಇದ್ದೀನಿ. 2004 ನಾನು ರಜೆ ಕಳೆದು ಕಾಶ್ಮೀರಕ್ಕೆ ಶ್ರೀನಗರ್ ಹೋಗ್ತಾ ಇರುವಾಗ ಸುಮಾರು ಒಂದು 30-40 ಗಾಡಿಗಳು ಹೋಗ್ತಾ ಇತ್ತು. ಸುಮಾರು 3 ಗಂಟೆ ಅಷ್ಟಿಗೆ ಅಲ್ಲಿ ನಮಗೆ ಸ್ನೋಫಾಲ್ ಸ್ಟಾರ್ಟ್ ಆಯಿತು. ಮಂಜು ಬೀಳಲಿಕ್ಕೆ ಸ್ಟಾರ್ಟ್ ಆಯಿತು. ಬಿದ್ದು ಸಾಧಾರಣ ನಮ್ಮ ಬಸ್ಸಿಂದ ಗ್ಲಾಸಿನ ಲೆವೆಲ್ ತನಕ ಅಷ್ಟು ಎತ್ತರಕ್ಕೆ ಫುಲ್ ಆಯ್ತು. ಫುಲ್ ಆಗಿ ರೋಡ್ ಬೀಳ್ತಾ ಇದ್ದೆ. ರೋಡ್ ಬ್ಲಾಕ್ ಆಯಿತು. ಮುಂದೆ ಹೋಗುವಾಗಿಲ್ಲ, ಹಿಂದೆ ಬರುವಾಗೂ ಇಲ್ಲ. ಒಂದು ಅಂಗಡಿ ಇಲ್ಲ, ಏನೂ ಇಲ್ಲ, ಜಸ್ಟ್ ಸ್ನೋ ಮಾತ್ರ ಕಾಣ್ತಾ ಇದೆ, ಪರ್ವತ ಹಾಗೆ. ಅಲ್ಲಿಂದ ಸಾಧಾರಣ ನಾವು 10 ಕಿಲೋಮೀಟರ್ ಆ ಮಂಜು ಗಡ್ಡೆಯಲ್ಲಿ ನಡೆದುಕೊಂಡು ಒಂದು ಕ್ಯಾಂಪ್ ಹತ್ತಿರದಿಂದ ಅಲ್ಲಿ ನಡೆದುಕೊಂಡು ಬಂದಿತ್ತು. ಎಸ್ಟೇಟ್ ಮಂಜುಗಡ್ಡೆಯಲ್ಲಿ. ನೀವು ನಡೆಯುವಾಗ ಹೇಗಿತ್ತು? ಇಡೀ ನೀವು ಕವರ್ ಆಗ್ತಾ ಇರ್ಲಿಲ್ವಾ? ಫುಲ್. ಅದೇ ಹೇಳಿದ್ದು, ನನ್ನ ಕಾಲು ಏನು ಅಂತ ಗೊತ್ತಿರ್ಲಿಲ್ಲ ನಮಗೆ. ಅಷ್ಟು ಸವಾಲು, ಅಷ್ಟು ಒಂದು ಕಷ್ಟದ ದಿವಸ ನಾವು ಕಳೆದಿದ್ದೆ ಅಲ್ಲಿ. 14 ದಿವಸ. ಅದು 14 ದಿವಸ ಹಾಗೆ ಇದ್ದು ನಾವು. ಕ್ಯಾಂಪ್ ಇಡೀ ಮಂಜಿನಿಂದ ಅವಾಗ ನಮಗೆ ಅಲ್ಲಿ ಊಟ ಗಿರ್ಲಿ, ನಮಗೆ ಹೆಲಿಕಾಪ್ಟರ್ಲಿ ನಮಗೆ ಬ್ಲಾಂಕೆಟ್, ನಮಗೆ ಆಹಾರ ಎಲ್ಲ ಅಲ್ಲಿಂದ ನಮಗೆ ಸಪ್ಲೈ ಆಗ್ತಾ ಇತ್ತು. 14 ದಿವಸ ಕಳೆದ ನಂತರ ಆ ಮಂಜುಗಡ್ಡೆನೆಲ್ಲ ಕ್ಲಿಯರ್ ಆದಮೇಲೆ ನಾವು ಪುನಃ ಕಾಶ್ಮೀರಿಗೆ ಹೋಗಿದೆ. ಅದು ನನ್ನ ಜೀವನದಲ್ಲಿ ಮರೆಯದಂತಹ ಒಂದು ಘಟನೆ, ಅತ್ಯಂತ ಇಮೋಷನಲ್ ಘಟನೆ. ಯಾಕಂತ ಹೇಳಿದ್ರೆ ಸಾವು ಬದುಕಿನ ಆಟ ಅಂತ ಹೇಳ್ಬೋದು. ಅಂತ ಸಮಸ್ಯೆಗಳು ಬೇರೆ ಸಂದರ್ಭಗಳಲ್ಲಿ ಆಗಿದೆಯಾ? ಇಲ್ಲ, ನಂದು ಮೇನ್ ನನ್ನ ಇದ್ರ ಲೈಫಲ್ಲಿ ಅದು ನಾನು ಯಾವಾಗಲೂ ಮರೀಲಿಕ್ಕೆ. ಅಂದ್ರೆ ನೀವು ಬದುಕಿ ಬಂದದ್ದು ಬಹಳ ಪವಾಡ ಅಂತ ಹೇಳ್ಬೋದು ಅಷ್ಟೇ. ಹಾಗೇ ಆಗತ್ತೆ ಕಾಶ್ಮೀರದಲ್ಲಿ, ಹಾಗೇ ಇದೆ. ಕಾಶ್ಮೀರವನ್ನು ಏಕಮುಖದಿಂದ ನೋಡ್ಬೇಕಾದ ಅಗತ್ಯ ಇಲ್ಲ, ಯೋಧರ ಕಣ್ಣಿನಿಂದ ಕೂಡ ಅದನ್ನು ನೋಡ್ಬೋದು. ಯೋಧರು ಎಂತೆಂತಹ ಸವಾಲುಗಳನ್ನ ಎದುರಿಸ್ತಾರೆ. ನಮ್ಗೆ ಇಲ್ಲಿ ಯೋಧರನ್ನ ಇಟ್ಕೊಂಡು ಬೇರೆ ಬೇರೆ ರೀತಿಯಲ್ಲಿ ನಾವು ಬಳಸಿಕೊಳ್ತಾ ಇದ್ದೇವೆ. ನಮ್ಮ ಯಾವ ಕ್ಷೇತ್ರದಲ್ಲಿ ನಾವಿದ್ದೇವೆ ಅದರ ಆಧಾರದಲ್ಲಿ ನಾವು ಯೋಧರನ್ನ ಬಳಸಿಕೊಳ್ತೇವೆ. ಆದ್ರೆ ನಿಜವಾದ ಯೋಧರು ಯಾವ ಸಮಸ್ಯೆಯನ್ನು ಎದುರಿಸ್ತಾರೆ ಅನ್ನುವುದಕ್ಕೆ ನಿಮ್ಮ ಈ ಸ್ಟೋರಿ ಬಹಳ ದೊಡ್ಡ. ಬಹುಶಃ ಈ ಮಂಜಿನ ಸಂದರ್ಭದಲ್ಲಿ ಯೋಧರು ಮಂಜಿಗೆ ಸಿಲುಕಿ ಸಾವಿಗೀಡಾಗುವುದು ಇದೆಯಾ? ಅವಲೆಂಚ್ ಆಗುತ್ತೆ. ಅವಲೆಂಚಲ್ಲಿ ಎಷ್ಟೋ ಮರಣಗಳು ಹೊಂದಿತ್ತು. ಅವಲೆಂಚ್ ಅಂದ್ರೆ ಈ ಗುಡ್ಡ ಪ್ರದೇಶ ಇರುತ್ತೆ. ಅಲ್ಲಿ ಮಂಜು ಏನಂದ್ರೆ ಗಡ್ಡೆ ಆಗಿ ದೊಡ್ಡ ಬಂಡೆ ಉರುಳಾಗಿ ಕೆಳಗೆ ಬೀಳ್ತದೆ. ಆವಾಗ ರಸ್ತೆಯಲ್ಲಿ ಹೋಗ್ತಿರುವಾಗ ಆ ಗಂಡೆ ಸೋಲ್ಜರ್ ಮೇಲೆ ಬಿದ್ದು ಎಷ್ಟೋ ಮರಣಗಳು ಆಗಿರುತ್ತದೆ. ಸಬ್ಸೆ ಡೇಂಜರ್ ಅಂತ ಹೇಳಿದ್ರೆ ಅದು ಅವಲಾಂಚ್ ಅಂತ ಹೇಳ್ತಾರೆ. ಅವಲಾಂಚ್ ಅಂದ್ರೆ ನೀವೆಲ್ಲಿ ದುಡಿದಿದ್ದೀರಾ? ನಾವು ಇದ್ದು ನಮ್ಮ ಕಣ್ಣ ಎದುರುಗಡೆ ಎಷ್ಟೋ ಮರಣಗಳು ಹೊಂದಿದ್ವಿ. ಐಸ್ನಲ್ಲಿ ಅಡಿಗಳು ಬಿದ್ದು.
ತುಂಬಾ ಡೇಂಜರ್ ಇದೆ ಅವಲಾಂಚ್ ಅಂತ ಹೇಳುವುದು. ಮಂಜುಗಡ್ಡೆ ಅಲ್ಲಿ ಕೆಲಸ ಮಾಡ್ಲೇಬೇಕು. ಮಾಡ್ಲೇಬೇಕು, ಎಲ್ಲ ಸೋಲ್ಜರ್ ಅಲ್ಲಿ ಯಾಕೆ ಕೆಲಸ ಮಾಡ್ಬೇಕು? ಅಲ್ಲಿ ಪಾಕಿಸ್ತಾನದ ಗಡಿ ಹತ್ತಿರ ಇರ್ಬೋದು ಅಂತ ನಾನು ಭಾವಿಸ್ತೇನೆ. ಆದ್ರೆ ಅಲ್ಲಿ ಯಾರು ಯಾಕೆ ಅಂತ ಅಲ್ಲಿ ಆ ಕಡೆಯಿಂದ ಈ ಕಡೆಗೆ ಬರ್ತಾರೆ, ಈ ಕಡೆಯಿಂದ ಆಚೆ ಹೋಗ್ತಾರೆ. ಮಂಜುಗಡ್ಡೆಯಲ್ಲಿ ಯಾಕೆ ಅಲ್ಲಿ ಕಾಯ್ಬೇಕು ಅಂತ? ಅಲ್ಲೂ ಬರ್ತಾರೆ, ಅದು 24 hours ಡ್ಯೂಟಿ ಮಾಡಲೇಬೇಕಲ್ಲ ಮಂಜುಗಡ್ಡೆಯಲ್ಲಿ. ಓಕೆ, ನೀವು ಮಳೆ ಇರಲಿ ಬಿಸಿಲು ಇರಲಿ ಯಾವುದೂ ಇರಲಿ ಎಲ್ಲ ಸಂದರ್ಭದಲ್ಲೂ ಗಡಿಯಲ್ಲಿ ನಾವು ಸೋಲ್ಜರ್ ನಾವು ಇರ್ತೀವಿ. ರಜೆ ಹೋದಾಗ ಮಾತ್ರ ನಮಗೆ 2 ವರ್ಷದಲ್ಲಿ ನಮಗೆ 60 ದಿವಸ ರಜೆ ಸಿಗ್ತದೆ. ವರ್ಷದಲ್ಲಿ 60 ದಿವಸ ರಜಾ. ಅದರಲ್ಲಿ ಎಮರ್ಜೆನ್ಸಿ ಬೇಕು ಅಂತ ಹೇಳಿದ್ರೆ ನಮಗೆ ಒಂದು 14 ದಿವಸ ಕ್ಯಾಶುಯಲ್ ಲೀವ್ ಅಂತ ಸಿಗ್ತದೆ. ವರ್ಷದಲ್ಲಿ ಹೋಗಿ 2 ಸಲ ನಾವು ಮನೆಗೆ ಬರ್ಬೋದು. ಅದು ಬಿಟ್ಟು ಹೆಂಡತಿ ಮಕ್ಕಳನ್ನ ಬಿಟ್ಟು ನಾವು ಗಡಿಯಲ್ಲೇ ಇರಬೇಕಾಗುತ್ತದೆ. ನೀವು ಎಷ್ಟನೇ ಪ್ರಾಯದಲ್ಲಿ ಮದುವೆ ಆದ್ರಿ? ಎಷ್ಟನೇ ಇಸವಿಯಲ್ಲಿ ಅಂತ ಹೇಳಿ? 1995 ನಾನು ಮದುವೆ ಆದೆ. 1995. ಪತ್ನಿಯನ್ನು ಒಮ್ಮೆ ಆದ್ರೂ ಅಲ್ಲಿ ಕಾಶ್ಮೀರಕ್ಕೆ ಕರ್ಕೊಂಡು ಹೋಗಿದ್ದೀರಾ? ಕಾಶ್ಮೀರಕ್ಕೆ ಕರ್ಕೊಂಡು ಹೋಗ್ಲಿಲ್ಲ, ನಾನು ಗುಜರಾತಲ್ಲಿದ್ದಾಗ ಕರ್ಕೊಂಡು ಹೋಗಿದ್ದೆ. ಫ್ಯಾಮಿಲಿ ಒಟ್ಟಿಗೆ ಇದ್ದು ಗುಜರಾತಲ್ಲಿ, ಚೆನ್ನೈಯಲ್ಲಿ ಇದ್ದು, ರಾಜಸ್ಥಾನದಲ್ಲಿ, ಹೀಗೆ ನಾವು ಒಟ್ಟಿಗೆ ಫ್ಯಾಮಿಲಿ ಆಗಿ ಇದ್ದು. ಓಕೆ, ನೀವು ಮದುವೆಗೆ ಎಷ್ಟು ದಿನ ರಜೆ ಕೊಟ್ಟಿದ್ದಾರೆ? ಮದುವೆಗೆ ನನಗೆ 2 ತಿಂಗಳು ಇತ್ತು. 2 ತಿಂಗಳು. ಓಕೆ, ರಜೆ ಮುಗಿದ ಬಳಿಕ ಅಂದ್ರೆ ಮದುವೆ ಪ್ರಾಯ ಮತ್ತು ಆ ಸನ್ನಿವೇಶ ಬಹಳ ರೊಮ್ಯಾಂಟಿಕ್ ಅಂತ ನಾವು ಹೇಳ್ತೇವೆ. ಆ ಬಳಿಕ ಪತ್ನಿಯನ್ನು ಪತ್ರದ ಮೂಲಕ ಸಂಪರ್ಕಿಸ್ತಾ ಇದ್ದೀರಾ ಹೇಗೆ? ಇದು ಆವಾಗ ಪತ್ರ ಮತ್ತೆ ಆವಾಗ ಮೊಬೈಲ್ ಇತ್ತು. ಮೊಬೈಲ್ ಸ್ಟಾರ್ಟ್ ಆಗಿದೆ 1995 ಮೊಬೈಲ್, ಅದ್ಯಾವುದೋ ಚಿಕ್ಕ ಮೊಬೈಲ್. ಅದರಿಂದ ಮತ್ತೆ ಈ ಕಾಯಿನ್ ಹಾಕಿ ಮಾತಾಡುವ ಒಂದು ಫೆಸಿಲಿಟಿ ಆಗ ಸ್ಟಾರ್ಟ್ ಆಗಿತ್ತು. ಅದು ಮಾತಾಡಲಿಕ್ಕೆ ಒಂದು ಸಾಧಾರಣ ಒಂದು 50 ಜನ 100 ಜನದ್ದು ಲೈನ್ ಇತ್ತು, ಟರ್ನ್ ಇತ್ತು, ಕಾಯ್ಬೇಕು. ಒಂದೇ ಬೂತ್ ಇರೋದು, ಆ ಬೂತ್ ಅಲ್ಲಿ ಹೋಗಿ ಕಾಯ್ಬೇಕು. ಅದು ಮಾತಾಡೋದು 10 ನಿಮಿಷ ಮಾತ್ರ ಒಬ್ಬನಿಗೆ, 10 ನಿಮಿಷ ಜಾಸ್ತಿ ಮಾತಾಡ್ಲಿಕ್ಕಿಲ್ಲ. ನೆಕ್ಸ್ಟ್ ಅವ್ರಿಗೆ ಚಾನ್ಸ್ ಕೊಡ್ಬೇಕಲ್ಲ. ಅದರಲ್ಲಿ ಪತ್ನಿ ಎಲ್ಲ ಮಾತಾಡ್ತಾ ಎಲ್ಲರೂ ಮಾತಾಡ್ಬೇಕು. ಅದು ಡೈಲಿ ಮಾತಾಡುವಾಗಿಲ್ಲ, ಅಷ್ಟು ರಶ್ ಇರುತ್ತೆ ಅಲ್ಲಿ ಬುಕ್ ಮಾಡಬೇಕು ಮೊದಲು. ಆ ಥರ ಸಮಸ್ಯೆ ಇತ್ತು. ಪತ್ರ ಅಂತೂ 15 ದಿವಸ 20 ದಿವಸ, ಅದು ಕಾಶ್ಮೀರಲ್ಲಿದ್ದಾಗ 1 ತಿಂಗಳು ಬಿಟ್ಟು ನಮಗೆ ಲೆಟರ್ ಸಿಗ್ತಾ ಇತ್ತು. ಆಗ ಒಂಟಿತನ ಲೋನಿನೆಸ್ ನಮಗೆ ಫೀಲಿಂಗ್ ಆಗ್ತಾ ಇತ್ತು ಅವಾಗ. ಓಕೆ, ಆರ್ಮಿಯಲ್ಲಿ ಹೇಗಿರುತ್ತೆ ವಾತಾವರಣ? ಹೇಗಿರುತ್ತೆ ಅಲ್ಲಿ? ಎಲ್ಲ ಧರ್ಮಗಳಿಗೂ ಆರಾಧನೆ ಮಾಡುವುದಕ್ಕೆ ಬೇಕಾದ ವ್ಯವಸ್ಥೆ ಇರುತ್ತೆ ಅಂತ ಹೇಳ್ತಾರೆ. ಎಲ್ಲರೂ ಒಂದೇ ರೀತಿಯಲ್ಲಿ ಧರ್ಮ ಜಾತಿ ಅದು ಇದು ಯಾವುದೂ ಇಲ್ಲ ಅಂತ ಹೇಳ್ತಾರೆ. ಹೇಗೆ ಅಂತ ನೇರವಾಗಿ ನಿಮ್ಮಲ್ಲಿ ಅನುಭವಗಳನ್ನ ಕೇಳೋದು ಒಳ್ಳೇದು ಅಂತ. ನೋಡಿ, ನಾನು ಆರ್ಮಿಯಲ್ಲಿ 25 ವರ್ಷ ನಾನು ದುಡಿದಿದ್ದೇನೆ. ಅದರಲ್ಲಿ ನನಗೆ ಜಾತಿ ಧರ್ಮ ಯಾವ ಭೇದಭಾವ ಇಲ್ಲದೆ ನಾನು ದುಡಿದಿದ್ದೇನೆ. ನಮ್ಮೊಟ್ಟಿಗೆ ಹಿಂದೂ ಇದ್ರು, ಕ್ರಿಶ್ಚಿಯನ್ ಇದ್ರು, ಮುಸ್ಲಿಂ ಇದ್ರು, ಎಲ್ಲ ಜಾತಿಯವರು ನಮ್ಮಲ್ಲಿ ಇದ್ರು, ಒಟ್ಟಿಗೆ ಇದ್ದು. ನಮಗೆ ಜಾತಿ ಏನು ಅಂತ ಜಾತಿ ನಮ್ಮಲ್ಲಿ 2 ಜಾತಿ ಇರೋದು, ಗಂಡು ಮತ್ತು ಹೆಣ್ಣು. ಆರ್ಮಿಯಲ್ಲಿ ಯಾವ ಜಾತಿಯೂ ಇಲ್ಲ. ಆರ್ಮಿ ಅವರಿಗೆ 2 ಜಾತಿ ಮಾತ್ರ ಇದೆ, ಗಂಡು ಮತ್ತು ಹೆಣ್ಣು. ಅದು ಬಿಟ್ಟು ನಮ್ಮ ಜಾತಿ ಭೇದ ನನಗೆ ಗೊತ್ತೇ ಇಲ್ಲ. ಜಾತಿ ಭೇದ ಗೊತ್ತದ್ದು ನನಗೆ ರಿಟೈರ್ಡ್ ಆಗಿ ಬಂದ ಮೇಲೆ ನನಗೆ ಗೊತ್ತಾಗಿದ್ದು ಜಾತಿ ಭೇದ ಏನು ಅಂತ ಹೇಳ್ಬೋದು. ಇಲ್ಲಿ ನಾವು ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಅಂತ ಜಗಳ ಆಡ್ತಿದ್ವಲ್ಲ, ಅಲ್ಲಿ ಒಂದೇ ಪಾತ್ರೆಯಲ್ಲಿ ಕೂತು ನಾವು ಊಟ ಎಲ್ಲರೂ ಒಂದೇ ಪಾತ್ರೆಯಲ್ಲಿ ಕೂತು ನಾವು ಊಟ ಮಾಡ್ತಿದ್ವಿ. ಶರೀಫ್ ಊಟ ಮಾಡ್ತಾರೆ, ಶರೀಫನು ಊಟ ಮಾಡ್ತಾನೆ, ಎಲ್ಲರೂ ಊಟ ಮಾಡ್ತಾರೆ. ನನಗೆ ಜಾತಿ ಧರ್ಮ ಏನು ಅಂತ ನನಗೆ ಆರ್ಮಿಯಲ್ಲಿ ನಿಜಕ್ಕೂ ನನಗೆ ಗೊತ್ತಿರಲಿಲ್ಲ. ಇದು ನನಗೆ ಗೊತ್ತಾಗಿರೋದು 2007 ರಿಟರ್ನ್ ಆಗಿ ಮನೆಗೆ ಬಂದ ಮೇಲೆ ಈ ವಾತಾವರಣ ನನಗೆ ಗೊತ್ತಾಯ್ತು. ಹೀಗೂ ಇದೆಯಾ ಅಂತ, ಹಿಂದೂ ಮುಸ್ಲಿಂ ಒಳಗಡೆ ಜಗಳ ಆಡ್ತಾರಲ್ಲ, ಹೀಗೂ ಇದೆಯಾ ಅಂತ ನನಗೆ ಫೀಲಿಂಗ್ ಆಗಿತ್ತು. ನಿಜಕ್ಕೂ ನಾನು ಹೇಳ್ತಾ ಇದ್ದೇನೆ, ಆರ್ಮಿಯಲ್ಲಿ ಅಂತ ಫೀಲಿಂಗ್ ಇಲ್ಲೇ ಇಲ್ಲ. ನೀನು ಮುಸ್ಲಿಮು ನಾನು ಹಿಂದೂ ಯಾವ ಭೇದ ಭಾವನೂ ಇಲ್ಲ. ನೋಡಿ, ಈಗ ನಾನು ಮುಸ್ಲಿಮು, ನಾವು ನಮಾಜ್ಗೆ ಟೈಮ್ ಆದಾಗ ಅವರಿಗೆ ಹೇಳ್ತಾರೆ, ಬೈ तुम्हारा नमाज का टाइम हो गया, जाओ तुम नमाज पढ़ो. हाँ, तुम जाओ नमाज पढ़ो, तुम्हारा ड्यूटी हम कर लेगा, जाओ. ಈ ತರ ಒಂದು ಫೀಲಿಂಗ್ ನಮಗೆ ಇದ್ದದ್ದು. ನಿಜಕ್ಕೂ ಆಗ್ಬೇಕಾದದ್ದು ಅದೇ ಅಲ್ಲ. ಅದೇ ಅಂದ ತಕ್ಷಣ ಮತ್ತೆ ಸಂಡೇ ನಮಗೊಂದು ಪೆರೇಡ್ ಇದೆ, ಮಂದಿರ್ ಮಸ್ಜಿದ್ ಚರ್ಚ್ ಅಂತ. ಎಲ್ಲ ಸಂಡೇನು ಒಂದು ಬಿಲ್ಡಿಂಗ್ ಅಲ್ಲಿ 3 ಪೋರ್ಷನ್ ಮಾಡಿರ್ತಾರೆ. ಅದರಲ್ಲಿ ಚರ್ಚ್ ಇದೆ, ಮಂದಿರ ಇದೆ, ಗುರುದ್ವಾರ ಇದೆ. ಎಲ್ಲ ಜಾತಿಯವರು ಸಹ ಅಲ್ಲಿ ಒಬ್ಬರು ಪಾದ್ರಿ ಇದ್ರು, ಪಂಡಿತರಿದ್ದು, ಅವರು ಮೌಲ್ವಿ ಇದ್ರು, ಎಲ್ಲ ಇದರಲ್ಲಿ. ಅಲ್ಲಿ ಎಲ್ಲದ್ರಲ್ಲಿ ಹೋಗಿ ನಾವು 20-20 ನಿಮಿಷ ಎಲ್ಲ ಇದರಲ್ಲಿ ಕೂತು ಅವರ ಸಂಭಾಷಣೆಯನ್ನು ಕೇಳು ನಾವು ಬರಬೇಕಾಗ. ಎಲ್ಲ ಧರ್ಮದವರು ಕಂಪಲ್ಸರಿ ಹೋಗಿ ನಾವು ಮಂದಿರಿಗೆ ಹೋಗಬೇಕು 20 ನಿಮಿಷ. ನೆಕ್ಸ್ಟ್ ಎಲ್ಲ ಅವರ ಫಂಕ್ಷನ್ ಮುಗಿದ ತಕ್ಷಣ ಟೆಂಪಲ್ಗೆ ಹೋಗಬೇಕು,
ಅದು ಮುಗಿದ ತಕ್ಷಣ ಚರ್ಚಿಗೆ ಹೋಗಬೇಕು. ಎಸ್ ಎಸ್ ಅವರವರ ಇದರನ್ನ ಜಾತಿಯನ್ನು ಬಟ್ ಜಾತಿ ಅಲ್ಲಿ ಮಸೀದಿ ಹೋಗ್ಬಿಟ್ಟು ನೀವು ಏನ್ ಮಾಡಿದ್ದು ಅದು ಇಲ್ಲಿ ಹೇಳಲಿಕ್ಕಿಲ್ಲ. ಎಸ್ ಎಸ್ ನೀನು ಮುಸ್ಲಿಂ ನಾನು ಹಿಂದೂ ಅವ್ರು ಏನು ಇಲ್ಲ, ಅಲ್ಲಿ ಏನು ಕೇಳ್ತಾರೆ ಅದನ್ನು ಕೇಳಿ ನಾವು ಪಾಲಿಸ್ಕೊಂಡು ಬಂದಿದ್ದೇವೆ. ಅದರಿಂದ ಮಿಲಿಟರಿಯಲ್ಲಿ ಯಾವ ಭೇದ ಭಾವನೂ ನನಗೆ ಫೀಲಿಂಗ್ ಆಗಲಿಲ್ಲ. ಅಂದ್ರೆ ಉಪವಾಸ ಟೈಮಲ್ಲೂ ಅಷ್ಟೇ, ಉಪವಾಸ ಟೈಮಲ್ಲೂ ಸಹ ನಮಗೆ ಊಟಕ್ಕೆ ಸ್ಪೆಷಲ್ ಮಾಡಿ ಕೊಡ್ತಾ ಇದ್ರು. ಓಹೋ, ನಮಗೆ ಇಫ್ತಾರಿಗೆ ಸಹ ಎಲ್ಲ ಸ್ಪೆಷಲ್ ಮಾಡಿ ನಮಗೆ ರೆಡಿ ಮಾಡಿ ಕೊಡ್ತಾ ಇದ್ರು, ನೀವು ಇದಕ್ಕೆ ಮಾಡಿ ಅಂತ. ಓಹೋ, ನಮ್ಮ ಮಸೀದಿ ಕೆಳಗಡೆ ಒಂದು ಮಸೀದಿ ಉಂಟು, ನಮ್ಮ ಕ್ಯಾಂಪಲ್ಲಿ ಮಸೀದಿ ಇದೆ. ಆ ಮಸೀದಿಯಲ್ಲೇ ಊಟದ ವ್ಯವಸ್ಥೆ ಎಲ್ಲ ಮಾಡಿ ಕೊಡ್ತಾ ಇದ್ರು. ಯಾರು ನಾನ್ ಮುಸ್ಲಿಮ್ಸ್ ನಮಗೆ ಎಲ್ಲ ಸಪ್ಲೈ ಅಂದ್ರೆ ನಿಮ್ಮ ಹಿಂದೂ ಯೋಧರು, ಕ್ರೈಸ್ತ ಹಿಂದೂ ಯೋಧರು, ಇತರ ಯೋಧರು ಅವರು ಎಲ್ಲ ನಮ್ಮ ಮುಸಲ್ಮಾನರಿಗೆ ಉಪವಾಸ ಟೈಮಲ್ಲಿ ಊಟವನ್ನು ನಮಗೆ ಕೊಡ್ತಾರೆ. ಈಗಲೂ ಹಾಗೆ ಇದೆ. ಇವಾಗಲೂ ಹಾಗೆ ಇದೆ. ಇದನ್ನೆಲ್ಲ ಯಾಕೆ ಹೇಳಲ್ಲ ಅಂತ ಹೊರಗಡೆ? ಇಲ್ಲಿ ಜಗಳ ಮಾಡೋರು ಅದನ್ನು ಹೇಳ್ತಾ ಇಲ್ಲ, ನಾನು ಹಿಂದೂ ನೀನು ಮುಸ್ಲಿಮು, ನೀನು ಹಾಗಿರ್ಬೇಕು ನಾನು ಹೀಗಿರ್ಬೇಕು ಅಂತ ಹೇಳ್ತಾರೆ. ಆದ್ರೆ ಅವರೇ ನಮ್ಮ ಯೋಧರು ಹಾಗೆ ನಮ್ಮನ್ನು ಕಾಯ್ತಾರೆ ಹಾಗೆ ಹೀಗೆ ಅಂತ ಹೇಳ್ತಾರೆ. ಬಹುಶಃ ಯೋಧರ ಏನು ಬದುಕು ಇದೆ ಅದನ್ನು ಸಾರ್ವಜನಿಕವಾಗಿ ಹೇಳಿದ್ರೆ ಬಹುಶಃ ಹೀಗೆ ಹೇಳುವವರೆಲ್ಲ ಬೆತ್ತಲಾಗ್ತಾರೆ ಅಂತ. ಅದಕ್ಕೆ ಹೇಳೋದು, ಆರ್ಮಿಯವರು ಎಲ್ಲ ಡಿಪಾರ್ಟ್ಮೆಂಟಲ್ಲಿ ಇದ್ದರೆ ಎಲ್ಲ ಡಿಸಿಪ್ಲಿನಲ್ಲಿ ಕಲೀಲಿಕ್ಕೆ ಸಾಧ್ಯ ಆಗುತ್ತೆ. ನಾನಿಲ್ಲಿ ನೋಡಿದ್ದೀನಿ, ಇಲ್ಲಿ ಬಂದು ಕರಪ್ಷನು, ಅದು ಮಿಲಿಟರಿಲಿ ಯಾವ ಕರಪ್ಷನೂ ಇಲ್ಲ, ಯಾವ ಇದು ಸಹ ನಾನು ಕಂಡಿಲ್ಲ, ಕಿರುಕುಳನ ಕಂಡಿಲ್ಲ. ಓಕೆ, ನೀವು 25 ವರ್ಷಗಳ ಕಾಲ ದುಡಿದಿದ್ದೀರಿ. ನೀವು ಮೊದಲು ಆ ಯೋಧರಾಗಿ ಸೇರ್ಕೊಂಡದ್ದು. ಹೌದು. ನೀವು ರಿಟೈರ್ಡ್ ಆಗುವಾಗ ಯಾವ ಹಂತಕ್ಕೆ ಹೋಗಿದ್ರಿ? ನಾನು ಸುಬೇದಾರಾಗಿ 25 ವರ್ಷ ಸುಬೇದಾರಾಗಿ ನಾನು ರಿಟೈರ್ಡ್ ಆಗಿ. ಸುಬೇದಾರ್ ಮತ್ತೆ ಅಂದ್ರೆ ಏನು ಅಂದ್ರೆ? ಸುಬೇದಾರ್ ಅಂದ್ರೆ ನಮ್ಮ ಪೊಲೀಸ್ ರ್ಯಾಂಕ್ ಅಲ್ಲಿ ಸಬ್ ಇನ್ಸ್ಪೆಕ್ಟರ್ ಸಬ್ ಇನ್ಸ್ಪೆಕ್ಟರ್ 2 ಸ್ಟಾರ್ ಇದೆ. ಸಬ್ ಇನ್ಸ್ಪೆಕ್ಟರ್ ಇದರಲ್ಲಿ ನಾನು ರಿಟೈರ್ಡ್ ಆಗಿ ಬಂದಿದ್ದೆ. ನೀವು ಎಷ್ಟೆಷ್ಟು ಹಂತವನ್ನು ಹೇರಿದ್ರಿ ಆರಂಭದಿಂದ ಕೊನೆಯವರೆಗಿನ ಹಂತವನ್ನು ಹೇಳಿದ್ರೆ? ನಾನು ಆರಂಭದಲ್ಲಿ ನಾನು ರಿಕ್ರೂಟ್ ಅಂತ ಹೇಳಿದೆ, ಟ್ರೈನಿಂಗ್ ಪೀರಿಯಡ್ ನಮಗೆ ರಿಕ್ರೂಟ್ ಅಂತ ಕರೀತಾರೆ. ರಿಕ್ರೂಟ್ ಆದ ತಕ್ಷಣ ಸಿಪಾಯಿ ಅಂತ ಹೇಳ್ತಾರೆ. ಸಿಪಾಯಿ ಆದ್ಮೇಲೆ ಪ್ರಮೋಷನ್ ಹೋಗ್ತಾ ಇರುತ್ತೆ, ಲಾಸ್ಟ್ ನಾಯಕ್ ಅಂತ ಹೇಳ್ತಾರೆ. ಅದು ಒಂದು ಇದು ನಿಮ್ಮ ಪೊಲೀಸಲ್ಲಿ ಗೆರೆ ಇದೆಯಲ್ಲ, ಒಂದು ಗೆರೆ, ಅದಕ್ಕೆ ಲಾಸ್ಟ್ ನಾಯಕ್ ಅಂತ ಹೇಳ್ತಾರೆ. ಅದರ ಮೇಲೆ ಎರಡನೆಯದು 2 ಗೆರೆ ಬರುತ್ತೆ, ಅದಕ್ಕೆ ನಾಯಕ್ ಅಂತ ಹೇಳ್ತಾರೆ. ಅದರ ಮೇಲೆ 3 ಗೆರೆ ಬರುತ್ತೆ, ಅದಕ್ಕೆ ಹವಲ್ದಾರ್ ಅಂತ ಹೇಳ್ತಾರೆ. ಹವಲ್ದಾರ್ ಆದ ತಕ್ಷಣ CHM ಅಂತ ಒಂದು ಬರುತ್ತೆ, ಕೈಯಲ್ಲಿ ಒಂದು ಇದು ಬರುತ್ತೆ, ಅಶೋಕ್ ಸ್ತಂಭದ್ದು ಅದು CHM ಕಂಪನೀಸ್ ಹವಲ್ದಾರ್ ಮೇಜರ್ ಅಂತ ಬರುತ್ತೆ. ಅದಾದ್ಮೇಲೆ ಒಂದು ಸಿಂಗಲ್ ಸ್ಟಾರ್ ಬರುತ್ತೆ, ನಾಯಬ್ ಸುಬೇದಾರ್ ಅಂತ ಹೇಳ್ತಾರೆ. ಅದಾದ್ಮೇಲೆ ಆ ಪ್ರಮೋಷನ್ ನೆಕ್ಸ್ಟ್ ಪ್ರಮೋಷನ್ ಸುಬೇದಾರ್ ಅಂತ 2 ಸ್ಟಾರ್ ಆಗಿರುತ್ತೆ. ಅದಾದ್ಮೇಲೆ ನಾನು ರಿಟೈರ್ಡ್ ಆಗಿದ್ದೆ. ನೆಕ್ಸ್ಟ್ ನನಗೆ ಬರ್ತಾ ಇದ್ದದ್ದು ಸುಬೇದಾರ್ ಮೇಜರ್ ಆಗಿದ್ದು. ಸುಬೇದಾರ್ ಮೇಜರ್ ಆಗಿ ಹಾನರಿ ಕ್ಯಾಪ್ಟನ್ ಆಗಬೇಕಿತ್ತು. ನಾನು ಅಲ್ಲಿಂದ ಅದರೊಳಗಡೆ ನಾನು ಅಂದ್ರೆ ವಾಲಂಟಿಯರ್ ರಿಟೈರ್ಡ್ ಆಗಿ ಬಂದೆ. ಈ ಗೆರೆಗಳಿಗೆಲ್ಲ ಒಂದು ಇದಿದೆ, ಕಾರಣ ಇದೆ, ಸುಮ್ಮನೆ ಗೆರೆ ಎಳೆಯೋದಲ್ಲ. ಪ್ರಮೋಷನ್, ಅದೊಂದು ಪ್ರಮೋಷನ್ ಅವರಿಗೆ, ಅದೊಂದು ಹೊಣೆಗಾರಿಕೆಯ ಒಂದು ಚಿಹ್ನೆ ಅಂತ ಹೇಳಿ. ಹೌದು. ಓಕೆ ಓಕೆ, ಅಂದ್ರೆ ನೀವು ಸುಬೇದಾರ್ ಆಗಿ ರಿಟೈರ್ಡ್ ಆದ್ರಿ? ಸುಬೇದಾರ್ ಆಗಿ ರಿಟೈರ್ಡ್ ಆಗಿದೆ. ಓಕೆ, ನೀವು ರಿಟೈರ್ಡ್ ಆದ ಬಳಿಕ 2007ರಲ್ಲಿ ನೀವು ಯಾಕೆ ಆ ಬಳಿಕ ವಿದೇಶದಲ್ಲಿ ಬಂದು, ಅದು ಸೌದಿ ಅರೇಬಿಯಾದಲ್ಲಿ ಬಂದು ದುಡಿಬೇಕು ಅಂತ ಯಾಕೆ ಆಗ್ರಹ ನಿಮಗೆ ಬಂತು ಅಂತ? ಇಲ್ಲ, ನಾನು 2007ನಲ್ಲಿ ರಿಟೈರ್ಡ್ ಆದ ಮೇಲೆ ನಾನು 2 ವರ್ಷ ಈ ಡೋಬರ್ಮ್ಯಾನ್ ಸೆಕ್ಯೂರಿಟಿಯಲ್ಲಿ ಫೀಲ್ಡ್ ಆಫೀಸರ್ ಆಗಿ ಕೆಲಸ ಮಾಡಿದ್ದೆ ಮಣಿಪಾಲದಲ್ಲಿ. ಅಲ್ಲಿ ಸುಮಾರು ಒಂದು 250 ಗಾರ್ಡ್ಸ್ಗಳಿದ್ದರು. ಅದರ ಇನ್ಚಾರ್ಜ್ ಆಗಿ ನಾನು ಕೆಲಸ ಮಾಡಿದ್ದೆ. ಅವ್ರದ್ದು ಹಾಸ್ಟೆಲ್ ಮತ್ತು MIT ಮತ್ತು ಹಾಸ್ಪಿಟಲ್, ಮಣಿಪಾಲ್ ಹಾಸ್ಪಿಟಲ್, ಮಣಿಪಾಲ್ ಕಾಲೇಜ್, ಇದರದೆಲ್ಲ ಒಂದು 250 ಗಾರ್ಡ್ಗಳಿದ್ದರು. ಅದರ ಇನ್ಚಾರ್ಜ್ ಆಗಿ ನಾನಿದ್ದೆ. ಅಲ್ಲಿ 2 ವರ್ಷ ನಾನು ಇದ್ದೆ. ಅಲ್ಲಿಂದ ನನಗೆ ಸೌದಿಗೆ ಹೋಗುವ, ನಾನು ಉಮ್ರಾ ಮತ್ತು ಹಜ್ ಎಲ್ಲ ಮಾಡಬೇಕು ಅಂತ ಮಾಡಿದೆ. ಮತ್ತೆ ನಾನು ಫಸ್ಟ್ 2009ನಲ್ಲಿ ಬಂದೆ. 2009ನಲ್ಲಿ ಬಂದ ತಕ್ಷಣ ಫಸ್ಟ್ ನಾನು ಒಂದು ಹಜ್ ಮಾಡಿದೆ 2009ನಲ್ಲಿ. ಹಜ್ ಮಾಡಿಬಿಟ್ಟು ಹಾಗೆ ನಾನು ಹಜ್ ಉಮ್ರಾ ಮಾಡಬೇಕು ಅಂತ ಆ್ಯಕ್ಚುಲಿ ನಾವು ಬಂದಿರೋದು. ಬಂದ ಮೇಲೆ ನನಗೆ ಒಂದು ಇದಾಯಿತು, ನೋಡುವ ಇಲ್ಲಿ ಸ್ವಲ್ಪ ಮಾಡುವ, 1 ವರ್ಷ ಮಾಡುವ ಅಂತ ಮಾಡಿ ಈಗ 14 ವರ್ಷ ಆಯಿತು ನಾನು ಸೌದಿ ಕೆಲಸ ಮಾಡಿ. ನಾನು ಇಲ್ಲಿ ಒಂದು ಪ್ರಿಕಾಸ್ಟ್ ಕಂಪನಿಯಲ್ಲಿ ಸೇಫ್ಟಿ ಮ್ಯಾನೇಜರ್ ಆಗಿ ನಾನು ಕೆಲಸ ಮಾಡ್ತಾ ಇದ್ದೆ. ಓಕೆ ಓಕೆ, ಇದು ಸಾಮಾನ್ಯವಾಗಿ ನಿವೃತ್ತರಾದ ಸೈನಿಕರಿಗೆ ಸರ್ಕಾರ ಬೇರೆ ಬೇರೆ ಸವಲತ್ತುಗಳನ್ನು ಕೊಡುತ್ತೆ, ಅವರಿಗೆ ಹಲವು ರಿಯಾಯಿತಿಗಳಿವೆ ಅಂತ ಮಾತುಗಳೆಲ್ಲ ಇವೆ. ಅವು ಹೇಗೆ ಅಂತ ಅಂದ್ರೆ, ನೀವು ನಿವೃತ್ತರಾದ ಬಳಿಕ ಸರ್ಕಾರದ ಸೌಲಭ್ಯಗಳನ್ನು ಪಡೆಯುವ ಬದಲು ವಿದೇಶಕ್ಕೆ ಬಂದಿರಿ ಅಂತ ಹೇಳ್ಬೋದು. ಏನಿತ್ತು ಸೌಲಭ್ಯಗಳು, ಹೇಗೆ ಅಂತ? ಸೌಲಭ್ಯಗಳು ನಮಗೆ ಪೆನ್ಷನ್ ಸಿಗ್ತಾ ಇದೆ. ಪೆನ್ಷನ್ ಬರ್ತಾ, ಈಗಲೂ ನಿಮಗೆ ಪೆನ್ಷನ್ ಬರ್ತಾ ಇದೆ? ಪೆನ್ಷನ್ ಈಗಲೂ ಬರ್ತಾ ಉಂಟು, ಪೆನ್ಷನ್ ಬರ್ತಾ ಇದೆ. ಮತ್ತೆ ಇನ್ನೊಂದು ನಮಗೆ ಸೌಲಭ್ಯ ಅಂದರೆ ಹಾಸ್ಪಿಟಲ್ ಫೆಸಿಲಿಟಿ ಇದೆ. ಅದು ನನ್ನ ಫ್ಯಾಮಿಲಿಯಲ್ಲಿ ನನಗೆ, ನನ್ನ ಹೆಂಡತಿಗೆ, ಮಕ್ಕಳಿಗೆ ಮತ್ತು ನನ್ನ ತಾಯಿ ತಂದೆಯವರಿಗೆ ಅವರಿಗೆ ಫ್ರೀ ಮೆಡಿಕಲ್ ಇದೆ.
ಮತ್ತೆ ನಮಗೆ ಕ್ಯಾಂಟೀನ್ ಫೆಸಿಲಿಟಿ ಇದೆ. Okay. ಕ್ಯಾಂಟೀನಲ್ಲಿ ಅಲ್ಲಿ ನಮಗೆ ಎಲ್ಲ ಸಾಮಾನಲ್ಲಿ ಸಿಗ್ತದೆ ರಿಯಾಯಿತಿ ದರದಲ್ಲಿ. ರಿಯಾಯಿತಿ ದರದಲ್ಲಿ. ಇದು ನಮಗೆ ಫೆಸಿಲಿಟಿ ಇರೋದು. ಅದು ಬಿಟ್ಟು ಬೇರೆ ಫೆಸಿಲಿಟಿ ನಮಗೆ ಯಾವುದು ಇಲ್ಲ. ಮತ್ತೆ ಟ್ರೈನಲ್ಲಿ ಹೋಗ್ಲಿಕ್ಕೆ ನಾವು ಡ್ಯೂಟಿಯಲ್ಲಿ ಇದ್ದಾಗ ಟ್ರೈನಲ್ಲಿ ಹೋಗ್ಲಿ ಬರ್ಲಿಕ್ಕೆ ನಮಗೆ ಫ್ರೀ ಪಾಸ್ ಇತ್ತು. ಮತ್ತೆ ಫ್ಲೈಟಲ್ಲೂ ಸಹ ನಮಗೆ ಫ್ರೀ ಆಗಿತ್ತು. ಇವಾಗಲೂ ಈಗಿಲ್ಲ. ಈಗ ನಮಗೆ 50% ನಾವು ಚಾರ್ಜ್ ಕೊಡಬೇಕಾಗುತ್ತೆ ರಿಟೈರ್ಡ್ ಆದ್ಮೇಲೆ. 50% ನಿಮಗೆ ಇದಿದೆ, ರಿಯಾಯಿತಿ ಇದೆ. ಓಕೆ, ನಿಮ್ಮ ಮಕ್ಕಳು ಏನು ಮಾಡ್ತಾರೆ? ಮಕ್ಕಳು ನನಗೆ 2 ಮಕ್ಕಳಿದ್ದಾರೆ, ಒಂದು ಗಂಡು ಒಂದು ಹೆಣ್ಣು. ಮಗ ನನಗೆ ಅವನು BCom ಮಾಡಿಬಿಟ್ಟು ಈಗ ದುಬೈಯಲ್ಲಿ ಇದ್ದಾನೆ. ಮಗಳು ಫಿಸಿಯೋಥೆರಪಿಸ್ಟ್, ಮ್ಯಾಂಗ್ಳೂರ್ ದೇವಿ ಕಾಲೇಜಲ್ಲಿ ಫಿಸಿಯೋಥೆರಪಿಸ್ಟ್ ಮಾಡಿಬಿಟ್ಟು ಈಗ ಮತ್ತೆ ಅಲ್ಲಿ ಪಂಪುವೆಲ್ಲಲ್ಲಿ ಸ್ವಲ್ಪ ದಿವಸ ಅಲ್ಲಿ ಡ್ಯೂಟಿ ಮಾಡ್ತಿದ್ರು. ಅದು ಮಾಡಿಬಿಟ್ಟು ಈಗ ನಾನು ಫ್ಯಾಮಿಲಿಯ ಸಹ ಸೌದಿಗೆ ಕರ್ಕೊಂಡು ಬಂದಿದ್ದೆ. ಪತ್ನಿ ಎಲ್ಲರೂ ಇಲ್ಲಿಗೆ ಇದ್ದಾರೆ. ಓಕೆ, ನಿಮ್ಮ ಎಂತ ಆರ್ಮಿ ಕಾಟೇಜ್ ಕೃಷ್ಣಾಪುರದಲ್ಲಿದೆ? ನನ್ನ ಮನೆ ಹೆಸರು ಆರ್ಮಿ ಕಾಟೇಜ್ ಅಂತ ಮನೆ ಹೆಸರು. ಅದು ಕೃಷ್ಣಾಪುರದಲ್ಲಿ, ದಕ್ಷಿಣ ಕನ್ನಡ. ನಿಮ್ಮ ಅಣ್ಣ ತಮ್ಮಂದಿರು, ಅಕ್ಕ ತಂಗಿಯರು ಇರ್ಬೋದು, ಅವ್ರು ಯಾರಾದ್ರೂ ಆರ್ಮಿಗೆ ಸೇರಿದ್ದಾರೆ? ಅವರೆಲ್ಲ ಈಗ ಏನ್ ಮಾಡ್ತಾ ಇದ್ದಾರೆ ಅಂತ? ಇಲ್ಲ, ನನ್ನ ಅಣ್ಣ ತಮ್ಮಂದಿರಲ್ಲಿ ನಾವು ಒಟ್ಟು 6 ಜನ ಗಂಡು ಮಕ್ಕಳು, 2 ಹೆಣ್ಣು ಮಕ್ಕಳು. ನನ್ನ ಮೊದಲನೇ ಅಣ್ಣ ಅವನು ಬ್ಯಾಂಕಲ್ಲಿ, ಸಿಂಡಿಕೇಟ್ ಬ್ಯಾಂಕಲ್ಲಿ ಇದ್ದ. ಸೆಕೆಂಡ್ ಅವನು ಇನ್ಶೂರೆನ್ಸ್ LIC ಅಲ್ಲಿ ಇದ್ದದ್ದು. ಥರ್ಡ್ ನಾನು ಆರ್ಮಿಯಲ್ಲಿ, ನಿಮ್ಗೆ ಗೊತ್ತಿರುವ. 4ನೇ ಅವನು ಪೋಸ್ಟ್ ಮಾಸ್ಟರ್ ಆಗಿದ್ದಾನೆ. ಮತ್ತೆ 5ನೇ ಅವನು ಬಿಸ್ನೆಸ್ ಮಾಡ್ತಾ ಇದ್ದ, ಟೀ ಪೌಡರ್ ಬಿಸ್ನೆಸ್ ಅದು ಮಾಡ್ತಾ ಇದ್ದ. ಮತ್ತೆ ಲಾಸ್ಟ್ ಒಂದು ತಮ್ಮ, ಅವನೀಗ ಮುಸ್ಲಿಂ ಧರ್ಮಗುರು ಆಗಿದ್ದಾರೆ. ಈಗ ಉಪ್ಪಳದಲ್ಲಿ ಇದ್ದಾನೆ, ಕೆಲಸ ಮಾಡ್ತಿದ್ದಾರೆ. ಮತ್ತೆ 2 ಸಿಸ್ಟರ್ಗಳಿದ್ದಾರೆ, ಅವರು ಮಂಗಳೂರಲ್ಲೇ ಇದ್ದಾರೆ. ನಿಮ್ಮಲ್ಲಿ ಬಹುತ್ವದ ಭಾರತವೇ ಇದೆ ಅಂತ ನಿಮ್ಮ ಕುಟುಂಬದಲ್ಲಿ? ಹೌದು, ಎಲ್ಲಾ ತರದವರು ನಿಮ್ಮ ಮನೆಯಲ್ಲಿ ಇದ್ದಾರೆ. ಧರ್ಮಗುರು ಇದ್ದಾರೆ, ಯೋಧರು ಇದ್ದಾರೆ ಅಂತ. ಓಕೆ, ಒಂದು ಡಿಫ್ರೆಂಟ್ ಫ್ಯಾಮಿಲಿ ನಿಮ್ದು. ಒಂದು ವೇಳೆ ಈಗ ನಿಮ್ಗೆ ಆಫರ್ ಸಿಗುತ್ತೆ, ಮತ್ತೆ ಆರ್ಮಿಗೆ ಬಂದ್ರೆ ಹೋಗ್ತೀರಾ? ಈಗ ನಮಗೆ ಏಜ್ ಆಗಿದೆಯಲ್ಲ, ಈಗ ಸಿಗ್ಲ ಚಾನ್ಸ್. ನಿಮಗೆ ಆಸಕ್ತಿ ಹೇಗಿದೆ ಅಂತ ನನ್ನ ಉದ್ದೇಶ. ಆಸಕ್ತಿ ಈಗಲೂ ಸಿಕ್ಕಿದ್ರೆ ನಾನು ಹೋಗ್ತಾ ಇದ್ದೀನಿ. ಇವಾಗ್ಲೂ ನನಗೆ ದುಡಿಯುವ ಒಂದು ಇದೆ, ಹೆಮ್ಮೆ ಇದೆ. ಆರ್ಮಿ ಅಂದ್ರೆ ಅಷ್ಟು ಹೆಮ್ಮೆ ಇರುತ್ತೆ, ಅಷ್ಟು ಹೆಮ್ಮೆ ಇದೆ ಆರ್ಮಿ. ಓಕೆ, ಇದು ಒಂದು ವೇಳೆ ಪ್ರಕ್ಷುಬ್ಧ ಸಂದರ್ಭ ಅಂತ ಇರುತ್ತೆ, ಒಂದು ಯುದ್ಧ ಆಗುತ್ತೆ ಅಥವಾ ಬೇರೆ ತುರ್ತು ಸಂದರ್ಭಗಳು ಎದುರಾಗುತ್ತೆ, ಅಂತ ಸಂದರ್ಭದಲ್ಲಿ ನಿಮಗೆ ಕರೆ ಬರುತ್ತೆ. ರಿಟೈರ್ಡ್ ಆದವರಿಗೆ ಕರೆ ಬರುತ್ತೆ? ರಿಟೈರ್ಡ್ ಆರುವ ಇವಾಗ ಬರ್ತಾ ಇಲ್ಲ. ಮೊದಲು ಎಮರ್ಜೆನ್ಸಿ ಇದ್ರೆ ಇವಾಗ್ಲೂ ಬರ್ಬೋದು, ಬಟ್ ಅಂತ ಸಮಸ್ಯೆ ನನಗೆ ಇದುವರೆಗೆ ಬಂದಿಲ್ಲ. ಅಲ್ಲ, ಇದೆ. ರಿಟೈರ್ಡ್ ಆದವರಿಗೆ ಮೊದಲ ಚಾನ್ಸ್ ಇರುತ್ತೆ, ನೀವು ಬರ್ಬೇಕು ಅಂತ, ನೀವು ಹೋಗ್ಬೇಕು. ಬಟ್ ಇವಾಗ ಅಂತ ಸಂದರ್ಭ ಬಂದಿಲ್ಲ ನಮಗೆ. ಓಕೆ, ಮುಸ್ಲಿಂ ಸಮುದಾಯದಲ್ಲಿ ಗುರುತಿಸಿಕೊಂಡಿರುವ ನೀವು ಆರ್ಮಿ ಸೇರಿದ್ದೀರಿ. ಆದ್ರೆ ಸಾಮಾನ್ಯವಾಗಿ ಮುಸ್ಲಿಂ ಸಮುದಾಯದಲ್ಲಿ ಆರ್ಮಿಯಲ್ಲಿ ಜನರು ಕಡಿಮೆ ಅಂತ ಹೇಳ್ತಾರೆ, ಹೌದಾ? ನೀವು ಇರುವಾಗ ಮುಸ್ಲಿಮರು ಬಹಳ ಕಡಿಮೆ ಸಂಖ್ಯೆಯಲ್ಲಿದ್ರೆ ಹೇಗೆ? ಮುಸ್ಲಿಂಗಳು ನೋಡಬೇಕಾದ್ರೆ ಒಂದು 5%, 2.5% ಮುಸ್ಲಿಮ್ಸ್ ನಮ್ಮ ಆರ್ಮಿಯಲ್ಲಿ ಇರುವುದು. ಓಹೋ, ಅಷ್ಟು ಕಡಿಮೆ? 2.5, ಜಾಸ್ತಿ ಅಂದ್ರೆ 5% ಇರ್ಬೋದು ಅಷ್ಟೇ, ಅದಕ್ಕಿಂತ ಮೇಲೆ ನಮ್ಮ ಮುಸ್ಲಿಮ್ಸ್ ಇಲ್ಲ. ದಕ್ಷಿಣ ಕನ್ನಡದಲ್ಲಿ ನಾನು ಆರ್ಮಿ ಜಾಯಿನ್ ಆದಾಗ ಮುಸಲ್ಮಾನರು ಬಹಳ ಕಡಿಮೆ. ಆರ್ಮಿ ಸ್ಪೆಷಲಿ ನಮ್ಮ ಸೌತ್ ಕೇಂದ್ರದವರು ಆರ್ಮಿಗೆ ಜಾಯಿನ್ ಆಗೋದು ಬಹಳ, ಅವ್ರಿಗೊಂದು ಹೆದರಿಕೆ. ಆರ್ಮಿ ಅಂದರೆ ಏನು? ಆರ್ಮಿ ಅಂದರೆ ಎಲ್ಲರೂ ಸಾಯ್ಲಿಕ್ಕೆ ಹೋಗುದು ಅಂತ ಹೇಳಿ ತಿಳಿದುಕೊಂಡಿರ್ಬೋದು. ಹಾಗೆ ಒಂದು ಕೆಟ್ಟ ಒಂದು ಭಾವನೆಯನ್ನು, ತಪ್ಪು ಭಾವನೆಯನ್ನು ಕಲ್ಪನೆ. ನಾನು ಆರ್ಮಿಗೆ ಜಾಯಿನ್ ಆದ ಯಾಕಪ್ಪ ನೀನು ಆರ್ಮಿಗೆ ಜಾಯಿನ್ ಆದೆ, ಯಾಕೆ ನಿನಗೆ ಬೇರೆ ಏನು ದುಡಿಮೆ ನಿನಗೆ ಸಿಗ್ಲಿಲ್ವಾ, ಯಾಕೆ ನೀನು ಆರ್ಮಿಗೆ ಜಾಯಿನ್ ಆದೆ? ಹಾಗೆ ಎಲ್ಲರೂ ಇವನ್ ನನ್ನ ಸಂಬಂಧಿಕರು ಸಹ ನನಗೆ ಕೇಳ್ತಾ ಇದ್ರು. ಬಟ್ ನನ್ನ ತಾಯಿ ಯಾವ ಮಾತು ನನಗೆ ಆಡಲಿಲ್ಲ. ಮನಸ್ಸಲ್ಲಿತ್ತು, ಅವರಿಗೆ ದುಃಖ ಇತ್ತು, ನನಗೆ ಎಂಕರೇಜ್ ಕೊಟ್ಟರು. ಅಂದರೆ ನಿಮ್ಮ ಪ್ರೇರಣೆಯ, ನಿಮ್ಮ ಸೇನೆಗೆ ಸೇರುವ ಇರಾದೆಯ ಹಿಂದೆ ನಿಮ್ಮ ತಾಯಿ ಇದ್ದಾರೆ? ತಂದೆ ಇಲ್ಲ ನಮಗೆ. ತಂದೆ 1976 ಅಲ್ಲಿ ಅವರು ಎಕ್ಸ್ಪೈರ್ಡ್. ನೀವು ಆರ್ಮಿಗೆ ಸೇರುವುದಕ್ಕಿಂತ ಮೊದಲೇ ಅವರು ಎಕ್ಸ್ಪೈರ್ಡ್ ಆಗಿದ್ದಾರೆ. 1976 ಅಲ್ಲಿ ಅವರು ಎಕ್ಸ್ಪೈರ್ಡ್ ಆಗಿದ್ದಾರೆ. ಒಂದು ದೊಡ್ಡ ಜರ್ನಿಯನ್ನ ನೀವು ನಮ್ಮ ಜೊತೆ ಹಂಚಿಕೊಂಡ್ರಿ. ವಿಶೇಷವಾಗಿ ಈ ಗಲ್ಫಿನ ಬದುಕನ್ನು ಕೊನೆಗೊಳಿಸಿಕೊಂಡು ಮತ್ತೆ ಊರಿಗೆ ಹೋಗ್ಬೇಕು ಅಂತ ಏನಾದರೂ ಇದೆಯಾ? ಇನ್ನೊಂದು ಲಾಸ್ಟ್ ಸ್ಟೇಜ್ ನಮ್ದು ಇದು ಮಾಡ್ಬಿಟ್ಟು ಊರಿಗೆ ಹೋಗ್ಬೇಕು ಅಂತ ಇದೆ. ಆಯ್ತು, ಏಜ್ ಸಹ ಆಯ್ತಲ್ಲ. ನೀವು ಆಗ ನಿಮ್ಮ ಬದುಕಿನ ದುಃಖದ ಘಟನೆಯೊಂದನ್ನ ಹಂಚಿಕೊಂಡ್ರಿ. ಯಾಕಂದ್ರೆ ನಾವು ಮಂಜುಗಡ್ಡೆಯಲ್ಲಿ ಸಾವು ಬದುಕಿನಲ್ಲಿ ಪ್ರಾಣದ ಹಂಗಿನಲ್ಲಿ ಅಥವಾ ಯಾವಾಗ ಸಾವು ಎದುರಾಗುತ್ತೆ ಅನ್ನೋದು ಗೊತ್ತಿಲ್ಲದ ಒಂದು 14 ದಿನಗಳನ್ನು ಕಳೆದ್ವಿ ಅಂತ. ಸಂತೋಷದ ಸಂಗತಿ ಯಾವ್ದಾದ್ರು ಇದೆಯಾ? ಸಂತೋಷ ಸುದ್ದಿ ಏನೆಂದರೆ, ನಾನು ಆರ್ಮಿಯಿಂದ ಜಾಯಿನ್ ಆಗಿ ಯಾವ ರೀತಿಯಲ್ಲಿ ನಾನು ಹೋಗಿದ್ದೇನೆ
ಅದೇ ರೀತಿಯಲ್ಲಿ ನಾನು ವಾಪಸ್ ಬಂದಿದ್ದೇನೆ. ಅದು ನನ್ನ ಸಂತೋಷ ವಿಷಯ. ಯಾಕೆಂದರೆ ಅಲ್ಲಿ ಕಳೆದುಕೊಂಡು ಕೆಲವರು ಕಾಲು ಮುರಿದು ಕೈ ಮುರಿದು ಆಪರೇಷನ್ ಎಲ್ಲ ಮಾಡಿ ಬಂದ್ಯಾರೋ, ಇದು ಬುಲೆಟ್ ಇದಾಗಿ ಇಂಜುರೀಸ್ ಆಗಿ, ಅಲ್ಲಾಹನ ದಯದಿಂದ ನಾನು ಅಂತಹ ಯಾವುದು ಇದೆ ಆಗದೆ ನಾನು ರಿಟರ್ನ್ ಬಂದಿದ್ದೇನೆ. ಅದೇ ನನ್ನ ಸಂತೋಷದ ವಿಷಯ. ಬದುಕಿನಲ್ಲಿ ಹೇಗೆ ಹೋಗಿದ್ದೀರೋ 21ನೇ ಪ್ರಾಯ ಅದೇ ತರಹ ನಾನು ವಾಪಸ್ ಬಂದೆ. 25 ವರ್ಷಗಳ ಬಳಿಕ ಅದೇ ರೀತಿಯಾಗಿ ಮರಳಿದ್ದೀನಿ. ಅದೇ ನನ್ನ ಸಂತೋಷ. ಯಾವುದೇ ಗಾಯಗಳಾಗಿಲ್ಲ, ಯಾವುದೇ ಆಘಾತಗಳಾಗಿಲ್ಲ, ಯಾವುದೇ ತೊಂದರೆಗಳಾಗಿಲ್ಲ, ಪ್ರಾಣಾಪಾಯ ಎದುರಾದರೂ ಕೂಡ ಅದನ್ನು ಎದುರಿಸಿ ನಾನು ಪಾರಾಗಿ ಬಂದಿದ್ದೇನೆ. ಅದೇ ನನಗೆ ಸಂತೋಷ. ಯಾವುದಾದ್ರೂ ದಿನ ಪತ್ನಿ ಒಮ್ಮೆ ನೀವು ನಿವೃತ್ತರಾಗಿ ಬೇಗ ಬನ್ನಿ ಅಂತ ಹೇಳಿದ್ದಾರೆ? ಎಷ್ಟೋ ಸಲ ಹೇಳಿದರು, ಸಾಕಪ್ಪ ನೀವು ಬನ್ನಿ, ಇಲ್ಲಿ ಏನಾದರೂ ನೀವು ದುಡಿಮೆ ಮಾಡಿ. ಅದೇ ನಾನು ಮೊದಲಿಗೆ ಹೇಳಿದ್ದೇನೆ, ಮನುಷ್ಯನಿಗೆ ಚಾಲೆಂಜ್ ಇರಬೇಕು. ಒಂದು ಚಾಲೆಂಜ್ ಇದ್ದರೆ ಯಾವ ಕೆಲಸವೂ ಅವನಿಗೂ ಕಷ್ಟ ಎನಿಸುವುದಿಲ್ಲ. ಅದರಿಂದ ನನ್ನ ಇದರಲ್ಲಿ ಒಂದು ಚಾಲೆಂಜ್ ಇತ್ತು. ನಾನು ನನ್ನ ಸರ್ವಿಸನ್ನು ಮಾಡಿ ನಾನು ಬರ್ತೇನೆ ಅಂತ ಹೇಳ್ಬಿಟ್ಟು, ನಾನು ಹಣಕ್ಕಾಗಿ ನಾನು ಹೋಗಲಿಲ್ಲ. ನಿಜಕ್ಕಾಗಿ ಹೇಳುವುದಾದ್ರೆ ಹಣಕ್ಕಾಗಿ ನಾನು ಹೋಗಲಿಲ್ಲ, ಹಣಕ್ಕಾಗಿ ನಾನು ಆಸೆನೂ ಪಡಲಿಲ್ಲ. ನನಗೆ ದೇಶ ಸೇವೆ ಮಾಡಬೇಕು, ಆರ್ಮಿಲಿ ಜಾಯಿನ್ ಆಗಬೇಕು ಅಂತ ಎಂಬ ಛಲ ನನಗೆ ಮೊದಲಿಂದ ಇತ್ತು. ಅದರಿಂದ ಅದನ್ನು ಮಾಡಿ ನಾನು ಬಂದಿದ್ದೆ. ನಿಮ್ಮ ಅವಧಿಯನ್ನು ಪೂರ್ತಿಗೊಳಿಸಿದ್ದೀರಾ ಅಥವಾ ಇನ್ನೂ ಇತ್ತಾ? ನನ್ನ ಅವಧಿ ಇನ್ನೂ ಇತ್ತು, 25 ವರ್ಷ ಇತ್ತು. ಮತ್ತು ಮನೆಯಿಂದ ನಮ್ಮ ಪತ್ನಿಯವರು ಮಕ್ಕಳು ಬನ್ನಿ ಸಾಕು ಅಂತ ಹೇಳಿದ್ರು. ಮತ್ತು ನಾನು ಲಾಸ್ಟ್ ನಾನು ಅದನ್ನು ಕೊನೆಗೊಳಿಸಿ ನಾನು 25. ಯೋಧರಿಗೆ ಕೈ ತುಂಬ ಸಂಬಳ ಸಿಗುತ್ತಾ? ಯೋಧರ ಸಂಬಳ ಎಷ್ಟು ನಿಮಗೆ ಗೊತ್ತುಂಟಲ್ಲ. ನಾನು ಆರ್ಮಿಗೆ ಜಾಯಿನ್ ಆಗ ನನ್ನ ಸಂಬಳ ಇದ್ದದ್ದು 175 ರೂಪಾಯಿ. 1982ನಲ್ಲಿ 175 ರೂಪಾಯಿದಲ್ಲಿ ನಾನು ಕೆಲಸ ಮಾಡಿದ್ದೇನೆ ಫಸ್ಟ್ ಸ್ಟಾರ್ಟಲ್ಲಿ. ನಾನು ಸಂಬಳ ನಾನು ನೋಡಲಿಲ್ಲ. ರಿಟೈರ್ಡ್ ಆಗುವಾಗ ನನಗೆ ಸಾಧಾರಣ ಈಗ ನನ್ನ ಪೆನ್ಷನ್ ಸಾಧಾರಣ 42,000 ಪೆನ್ಷನ್ ಬರ್ತಾ ಉಂಟು. ಅಂದ್ರೆ ಯೋಧರಾಗಿ ನಿವೃತ್ತರಾದವರಿಗೆ ಒಂದು ಹಂತದವರೆಗೆ ಸರ್ಕಾರ ನಿಮ್ಮನ್ನು ಕಾಯ್ತಾ ಇದೆ, ಕಾಪಾಡ್ತಾ ಇದೆ, ನಿಮಗೆ ಆಧಾರ ಆಗಿದೆ. ಎಸ್, ಈಗಿನ ಪೀಳಿಗೆಗೆ ನೀವು ಕೊಡುವ ಸಂದೇಶ ಏನು ಕೊನೆಯದಾಗಿ? ಯೋಧರಾಗುವುದಕ್ಕೆ ಒಂದಷ್ಟು ಹಿಂಜರಿಯುವ ಮತ್ತು ITBTಯಲ್ಲಿ ದುಡಿಯುವುದಕ್ಕೋ, ವಿದೇಶದಲ್ಲಿ ಹೋಗಿ ದುಡಿಯುವುದಕ್ಕೋ, ಡಾಕ್ಟರ್ ಇಂಜಿನಿಯರ್ ಆಗುವುದಕ್ಕೋ ತುಡಿತ ವ್ಯಕ್ತಪಡಿಸುವ ದೊಡ್ಡದೊಂದು ಸಮೂಹ ನಮ್ಮ ಜೊತೆ ಇದೆ. ಏನ್ ಕೊನೆಯದಾಗಿ ನಿಮ್ಮ ಸಂದೇಶ? ನಾನು ಹೇಳದಂತ ಹೇಳಿದ್ರೆ, ನಮ್ಮ ಸೌತ್ ಕೆನಡಾದ ಹುಡುಗರು SSLC ಓದಿದ ತಕ್ಷಣ ಒಂದು ಮೀನು ವ್ಯಾಪಾರಿಗೆ ಹೋಗ್ತಾರೆ, ಇಲ್ಲಾಂದರೆ ಸೌದಿಗೆ ಹೋಗ್ತಾರೆ. ಜಾಬ್ ಹುಡುಕುವುದಿಲ್ಲ, ಆರ್ಮಿಗಂತೂ ಹೋಗುವುದಿಲ್ಲ. ಅದರಿಂದ ನಾನು ಕೊನೆಯದಾಗಿ ಹೇಳ್ತಿದ್ದೇನೆ, ನೀವು ಕೆಲಸ ಮಾಡುವುದು ಆರ್ಮಿಯನ್ನು ಸಹ ನೀವು ಅದನ್ನು ಚೂಸ್ ಮಾಡಬೇಕು. ಆರ್ಮಿಯಲ್ಲಿ ಡ್ಯೂಟಿ ಮಾಡಲಿಕ್ಕೆ ಯಾವ ಕಷ್ಟವೂ ಇಲ್ಲ, ಯಾವ ಇದೂ ಇಲ್ಲ. ಆರ್ಮಿಗೆ ನೀವು ಕೆಲಸ ಮಾಡಲಿಕ್ಕೆ ನಾನು ಎಲ್ಲರಿಗೂ ಸಹ ಪ್ರೇರಣೆ ಕೊಡ್ತಾ ಇದ್ದೀನಿ. ಯಂಗ್ಸ್ಟಾರ್ಗಳಿಗೆ ಮಾದರಿಯಾಗಿ ನೀವೇ ಇದ್ದೀರಿ. ನಾನಿದ್ದೇನೆ. ಯಾರಿಗೆ ಅದರ ಬಗ್ಗೆ ಸಲಹೆ ಬೇಕು ಜಾಯಿನ್ ಆದವರಿಗೆ, ಅದನ್ನು ಸಹ ನಮ್ಮ ಏರಿಯಾದವರಲ್ಲಿ ಯಾರು ಆರ್ಮಿಗೆ ಜಾಯಿನ್ ಆಗ್ತಾರೆ ಅವರಿಗೆ ಏನೆಲ್ಲ ಬೇಕು, ಫಿಸಿಕಲ್ ಟ್ರೈನಿಂಗ್ ಬೇಕೋ, ಏನೆಲ್ಲ ಅವರಿಗೆ ಡಾಕ್ಯುಮೆಂಟ್ಸ್ ಏನೆಲ್ಲ ಬೇಕು, ಅದು ಸಹ ನಾನು ಮಾಡಲಿಕ್ಕೆ ರೆಡಿ ಇದ್ದೇನೆ. ಯಾರು ಜಾಯಿನ್ ಆಗ್ತಾರೆ ಅವರು ನನ್ನ ಹತ್ರ ಬಂದು ನನ್ನ ಕನ್ಸಲ್ಟ್ ಆಗ್ಬೋದು, ನಾನು ಅವರಿಗೆ ಸಲಹೆಯನ್ನು ಕೊಡ್ತೀನಿ. ನಿಮ್ಮ ನಂಬರವನ್ನು ನಾವು ಸ್ಕ್ರೀನಲ್ಲಿ ಹಾಕ್ತೇವೆ, ಹಾಕಿ ಕೊಡ್ಬೋದು. ವಾಟ್ಸಪ್ ನಂಬರವನ್ನು ಹಾಕಿ ಬೇಕಾದವ್ರು ನಿಮ್ಮನ್ನು ಸಂಪರ್ಕಿಸಿ. ಯಾರಿಗೆ ಜಾಯಿನ್ ಆಗಬೇಕು ಅವ್ರು ನನ್ನಿಂದ ಸಲಹೆ ಬೇಕಾದರೆ ಕೇಳ್ಬೋದು. ಅಂತ ಎಲ್ಲ ಸಲಹೆಯನ್ನು ನಾನು ಅವ್ರಿಗೆ ಕೊಡ್ತೀನಿ. ಟ್ರೈನಿಂಗ್ ಏನು ಬೇಕು, ಫಿಸಿಕಲ್ ಟ್ರೈನಿಂಗ್ ಎಲ್ಲ ಏನೆಲ್ಲ ಬೇಕು ಅದು ಸಹ ನಾನು ಕೊಡಲಿಕ್ಕೆ ರೆಡಿ ಇದ್ದೇನೆ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ನಿಮಗೆ ಸೆಲೆಕ್ಟ್ ಒಂದು ದೊಡ್ಡ ದೀರ್ಘ ಅನುಭವವನ್ನು, ಜರ್ನಿಯನ್ನು ನಮ್ಮ ಜೊತೆ ಹಂಚ್ಕೊಂಡಿದ್ದೀರಿ. ಇದು ಬಹಳ ಡಿಫ್ರೆಂಟ್ ಸಂದರ್ಶನ ಅಂತ ನಾನು ಭಾವಿಸ್ತೇನೆ. ಸಾಮಾನ್ಯವಾಗಿ ನಾವು ಎಷ್ಟೋ ಪೊಲಿಟಿಷಿಯನ್ಗಳ ಸಂದರ್ಶನ ನಡೆಸಿದ್ದೇವೆ, ಎಷ್ಟೋ ಸೋಷಿಯಲ್ ಆಗಿ ವರ್ಕ್ ಮಾಡ್ತಾ ಇರುವವರ ಸಂದರ್ಶನ ನಡೆಸಿದ್ದೇವೆ. ಆದರೆ ನಿಮ್ಮ ಜೊತೆ ಒಂದಷ್ಟು ಇಂತಹ ಅನುಭವವನ್ನು ಹಂಚಿಕೊಳ್ಳುವ ಕಾರ್ಯಕ್ರಮಗಳು ಬಹಳ ಕಡಿಮೆ ಬರುತ್ತೆ. ನಮಗೂ ಕೂಡ ಹೆಮ್ಮೆ ಇದೆ. ನಿಮ್ಮನ್ನು ನಾವು ಮಾತಾಡಿಸಿದ್ದೀವಿ, ಮಾತ್ರ ಅಲ್ಲ, ನೀವು ಅತ್ಯಂತ ಅದ್ಭುತವಾದ ಅನುಭವಗಳನ್ನು ನಮ್ಮ ಜೊತೆ ಹಂಚಿಕೊಂಡಿದ್ದೀರಿ. ಮತ್ತೊಮ್ಮೆ ನಿಮಗೆ ಧನ್ಯವಾದ. ವೀಕ್ಷಕರೇ, ಇದು ಆರ್ಮಿ ಶರೀಫ್ ತಮ್ಮ ಅನುಭವವನ್ನು ನಿಮ್ಮ ಜೊತೆ ಹಂಚಿಕೊಂಡಿದ್ದಾರೆ. ಅಲ್ಲಲ್ಲಿ ಭಾವುಕರಾಗಿದ್ದಾರೆ, ಅಲ್ಲಲ್ಲಿ ತಾನು ಎದುರಿಸಿದ ಸವಾಲುಗಳನ್ನು ಹೇಳುತ್ತಾ ಕಣ್ಣು ಮಂಜಾಗಿಸಿದ್ದಾರೆ. ಇದು ಈ ಹೊತ್ತಿನ ವಿಶೇಷ. ಇನ್ನೊಂದು ಕಾರ್ಯಕ್ರಮದೊಂದಿಗೆ ನಿಮ್ಮ ಬಳಿಗೆ ಬರ್ತೇವೆ. ಅಲ್ಲಿವರೆಗೆ ವೀಕ್ಷಿಸ್ತಾ ಇರಿ ಸನ್ಮಾರ್ಗ ನ್ಯೂಸ್, ಸುದ್ದಿಗಳ ಸಂತೆಯಲ್ಲಿ ಸತ್ಯದ ಮೊಂಬತ್ತಿ. Gadiar Group of Companies, synonymous with excellence and innovation, stands as your dynamic partner for progress. Gadiar Group ensures safety as guardians in firefighting and builds vibrant communities in real estate. Building tomorrow, today.
ಇಂತಹ ಹಲವು ಸುದ್ದಿ ಮಾಹಿತಿ ವಿಶ್ಲೇಷಣೆಗಾಗಿ ಸನ್ಮಾರ್ಗ ನ್ಯೂಸ್ ಸಬ್ಸ್ಕ್ರೈಬ್ ಮಾಡಿ. ನಿರಂತರ ನೋಟಿಫಿಕೇಶನ್ ಪಡೆಯಲು ಬೆಲ್ ಐಕಾನ್ ಒತ್ತಲು ಮರೆಯದಿರಿ.